Hello, my dear students. Welcome to PW Kannada YouTube channel. ನನ್ನ ಹೆಸರು ಅಶೋಕ್ ಎಸ್ ಕೆ ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ಇವತ್ತು ನಾವು KCET ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಎಕ್ಸಾಂಪ್ಲರ್ ಸೀರೀಸ್ ಅಲ್ಲಿ ಮತ್ತೊಂದು ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ದ ಚಾಪ್ಟರ್ ನೇಮ್ ಈಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ಸೊ ನಾನು ಮೊದಲೇ ಹೇಳಿದ ಹಾಗೆ ದ ಚಾಪ್ಟರ್ ನೇಮ್ ಈಸ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಅ ಮ್ಯಾಟರ್. ಓಕೆ, ರೈಟ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಿರೋದು ಯಾವ ಕಾನ್ಸೆಪ್ಟ್ಗಳು ಅಂತ ತಿಳ್ಕೊಳ್ಳೋದಾದ್ರೆ, ದ ಫಸ್ಟ್ ಒನ್ ಅನಾಲಿಸಿಸ್ ಆಫ್ ಚಾಪ್ಟರ್ ವೈಸ್ ಮಾರ್ಕ್ಸ್ ವೇಟೇಜ್. ಓಕೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ NCERT ಎಕ್ಸಾಂಪ್ಲರ್ ಕ್ವಶನ್ಸ್. ಓಕೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಥವಾ ಇದನ್ನೇ ಪಾಸ್ಟ್ ಇಯರ್ ಕ್ವಶನ್ಸ್ ಅಂತಾನು ಕರಿಬಹುದು. ಓಕೆ, ರೈಟ್. So let's get into the first topic, that is analysis of a chapter wise marks weightage. So ಈ ಅನಾಲಿಸಿಸ್ ಮಾಡೋದ್ರಿಂದ ನಮಗೆ ಏನು ಗೊತ್ತಾಗುತ್ತೆ, ಯಾವ ವರ್ಷದಲ್ಲಿ ಯಾವ ಟಾಪಿಕ್ಗಳು ಕೇಳಿದ್ರು ಮತ್ತೆ ಎಷ್ಟು ಕ್ವಶನ್ಸ್ ಕೇಳಿದ್ರು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಓಕೆ, ರೈಟ್. ಸೊ ಲೆಟ್ಸ್ ಚೆಕ್ ಔಟ್. ಸೊ 2024 ಅಲ್ಲಿ, ಓಕೆ, ಸೊ ಇಫ್ ಯು ಲುಕ್ ಎಟ್ ದ 2024 ಪೇಪರ್, ಸೊ ಚೇಂಜ್ ಆಫ್ ಸ್ಟೇಟ್ ಮೇಲೆ ಕೇಳಿದ್ದಾರೆ. ಚೇಂಜ್ ಆಫ್ ಫೇಸ್, ಚೇಂಜ್ ಆಫ್ ಸ್ಟೇಟಸ್ ಟೈಮ್. ಓಕೆ, ಅದರಲ್ಲಿ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅಂತಂದ್ರೆ, ಸೊ ಹೀಟ್ ಅಬ್ಸಾರ್ಬ್ಡ್ ಅಥವಾ ಹೀಟ್ ಲಿಬರೇಟೆಡ್ ಅಥವಾ ಈ ತರ ಕ್ವಶನ್ಸ್ ಕೇಳ್ಬೋದು. ಒಂದು ಸಾಲಿಡ್ ಲಿಕ್ವಿಡ್ ಕನ್ವರ್ಟ್ ಆಗ್ತದೆ, ಹೌ ಮಚ್ ಹೀಟ್ ಎನರ್ಜಿ ಅಬ್ಸರ್ವ್ ಮಾಡ್ತದೆ, ಅಥವಾ ಒಂದು ವೇಪರ್ ಸ್ಟೇಟ್ ಅಲ್ಲಿ ಇದೆ ಸಬ್ಸ್ಟೆನ್ಸ್, ಅದನ್ನ ಲಿಕ್ವಿಡ್ ಸ್ಟೇಟ್ ಬರಕ್ಕೆ ಎಷ್ಟು ಹೀಟ್ ನ ಲಿಬರೇಟ್ ಮಾಡುತ್ತೆ, ಅಥವಾ ಎರಡು ಲಿಕ್ವಿಡ್ ನ ಕೊಟ್ಬಿಟ್ಟು ಸೊ ವಾಟ್ ಇಸ್ ದ ಕಾಮನ್ ಟೆಂಪರೇಚರ್ ಅಂತ ಕೇಳ್ತಾರೆ. ಓಕೆ, ಬೇಸ್ಡ್ ಆನ್ ದಿಸ್. And the 2023 ಅಲ್ಲಿ ನೋಡೋದಾದ್ರೆ that is the principle of a calorimeter. So this the principle of a calorimeter ಏನು ಹೇಳುತ್ತೆ ಅಂತಂದ್ರೆ, under the condition, okay, ಏನು, there is no energy lost to the surrounding. ಅಂತ ಸಿಚುವೇಶನ್ ಅಲ್ಲಿ heat energy lost by the hot body that will be always equals to heat gained by the cold body ಅಂತ. ಓಕೆ, ಸೊ ಈ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅಂಡ್ 2022 ಅಲ್ಲಿ ಯಾವುದೇ ತರ ಕ್ವಶನ್ ಕೇಳಿಲ್ಲ. ಅಂಡ್ 2020 ಅಲ್ಲಿ ನೋಡೋದಾದ್ರೆ, 2021 ನೋಡೋದಾದ್ರೆ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ನಮಗೆ ದೇರ್ ಆರ್ 3 ಟೈಪ್ಸ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ಸ್. ಓಕೆ, ಒಂದು ಲೀನಿಯರ್ ಎಕ್ಸ್ಪಾನ್ಷನ್, ಇನ್ನೊಂದು ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್, ಇನ್ನೊಂದು ವಾಲ್ಯೂಮೆಟ್ರಿಕ್ ಎಕ್ಸ್ಪಾನ್ಷನ್. ಅದರಲ್ಲಿ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ, ಕ್ಯೂಬಿಕಲ್ ದಟ್ ಈಸ್ ಅ ಕೋಫಿಷಿಯಂಟ್ ಆಫ್ ಅ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಇದೆಯಲ್ಲ, ಅದ್ರ ಬೇಸ್ ಮೇಲೆ ಕ್ವಶನ್ ಕೇಳ್ತಾರೆ. ಒಂದು ಗ್ರಾಫ್ ಕೊಟ್ಟು ಅಥವಾ ವ್ಯಾಲ್ಯೂನ ಕೊಟ್ಟು ಫೈಂಡ್ ಔಟ್ ಮಾಡೋಕ್ಕೆ ಕೇಳ್ತಾರೆ. ಓಕೆ, ಅಂಡ್ 2020 ಅಲ್ಲಿ ನೋಡೋದಾದ್ರೆ ಕಂಡಕ್ಷನ್. ಸೊ ಈ ಕಂಡಕ್ಷನ್ ಕಮ್ಸ್ ಅಂಡರ್ ಅ ಮೆಥಡ್ ಆಫ್ ಅ ಟ್ರಾನ್ಸ್ಫರ್ ಆಫ್ ಎ ಹೀಟ್. ಓಕೆ, ದೇರ್ ಆರ್ 3 ಟೈಪ್ಸ್ ಆಫ್ ಮೆಥಡ್ ಆಫ್ ಅ ಟ್ರಾನ್ಸ್ಫರ್ ಆಫ್ ಹೀಟ್. ಒಂದು ಕಂಡಕ್ಷನ್, ಇನ್ನೊಂದು ಕನ್ವೆಕ್ಷನ್, ಲಾಸ್ಟ್ ಒನ್ ರೇಡಿಯೇಷನ್. ಆ ಕಂಡಕ್ಷನ್ ಪ್ರಾಸೆಸ್ ಮೇಲೆ ಒಂದು ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆ, ಜನರಲ್ ಆಗಿ. ಅಂಡ್ 2019 ಅಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಿಲ್ಲ. ಅಂಡ್ ಇಫ್ ಯು ಲುಕ್ ಎಟ್ ದ 2018 ಅಲ್ಲಿ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ ಕೇಳಿದ್ದಾರೆ. ಓಕೆ, ಅಂಡ್ 2017 ಅಲ್ಲಿ ಯಾವುದೇ ರೀತಿ ಕ್ವಶನ್ ಕೇಳಿಲ್ಲ. ಅಂಡ್ 2016 ಅಲ್ಲಿ ಕಂಡಕ್ಷನ್ ಮೇಲೆ ಅಗೇನ್ ಕೇಳಿದ್ದಾರೆ. ಅಂಡ್ ಆಫ್ಟರ್ ದಟ್ 2015 ಮತ್ತೆ 2014 ಅಲ್ಲಿ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಅಥವಾ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಬೇಸಿಸ್ ಮೇಲೆ ಕೇಳಿದ್ದಾರೆ. ಸೊ ಈ ಅನಾಮಲಸ್ ಎಕ್ಸ್ಪಾನ್ಷನ್ ಏನು ಸ್ಪೆಷಾಲಿಟಿ ಅಂತಂದ್ರೆ ವಾಟರ್ ಬಗ್ಗೆ ತಿಳಿಸುತ್ತೆ. ಸೊ ಎಲ್ಲ ಸಬ್ಸ್ಟೆನ್ಸ್ ಆನ್ ಹೀಟಿಂಗ್ ಏನಾಗಬೇಕು, ಎಕ್ಸ್ಪ್ಯಾಂಡ್ ಆಗಬೇಕು. ಬಟ್ ಫಾರ್ ಅ ಸರ್ಟನ್ ರೇಂಜ್ ಆಫ್ ಅ ಟೆಂಪರೇಚರ್ ಈ ವಾಟರ್ ಎಕ್ಸ್ಪ್ಯಾಂಡ್ ಆಗೋ ಬದಲು ಕಾಂಟ್ರಾಕ್ಟ್ ಆಗುತ್ತೆ. ಅಂಡ್ ಇನ್ ಪ್ಲೇಸ್ ಆಫ್ ಕಾಂಟ್ರಾಕ್ಷನ್ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಸೊ ಈ ಅಬ್ನಾರ್ಮಲ್ ಬಿಹೇವಿಯರ್ನ ಈ ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ ಕರೀತಾರೆ. ಓಕೆ, ಗಾಟ್ ಇಟ್. ಸೊ ಲೆಟ್ಸ್ ಗೆಟ್ ಇನ್ ಟು ದ NCERT ಕ್ವಶನ್ಸ್. ದ ಫಸ್ಟ್ ಕ್ವಶನ್, ಎ ಬಯೋಮೆಟ್ರಿಕ್, ಓಕೆ, ಬೈಮೆಟಾಲಿಕ್ ಸ್ಟ್ರಿಪ್ ಇಸ್ ಮೇಡ್ ಆಫ್ ಅಲ್ಯೂಮಿನಿಯಂ ಅಂಡ್ ಸ್ಟೀಲ್. ಸೊ ಅಲ್ಲಿ ನಮಗೆ ಕೋಫಿಷಿಯಂಟ್ ಕೊಟ್ಟಿದ್ದಾರೆ, ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಯಾಕೆಂದ್ರೆ ನಮಗೆ ಕೊಟ್ಟಿರೋದು ಸ್ಟ್ರಿಪ್, ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಲೀನಿಯರ್ ಎಕ್ಸ್ಪಾನ್ಷನ್. ಓಕೆ, ಸೊ ಆಲ್ಫಾ ಅಂದ್ರೆ ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್, ಅಲ್ಯೂಮಿನಿಯಂ ಅಂಡ್ ಸ್ಟೀಲ್ ಕೊಟ್ಟಿದ್ದಾರೆ. ಸೊ ಕಂಡೀಷನ್ ಏನು, ಕೋಫಿಷಿಯಂಟ್ ಆಫ್ ಅಲ್ಯೂಮಿನಿಯಂ, ಓಕೆ, ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಆಫ್ ಅಲ್ಯೂಮಿನಿಯಂ ಈಸ್ ಗ್ರೇಟರ್ ದನ್ ಸ್ಟೀಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆನ್ ಹೀಟಿಂಗ್ ದ ಸ್ಟ್ರಿಪ್ ವಿಲ್ ಏನಾಗುತ್ತೆ ಸ್ಟ್ರಿಪ್. ಓಕೆ, ಸೊ ಇಲ್ಲಿ ಫೈಂಡ್ ಮಾಡಬೇಕು. ಸೊ ರಿಮೈನ್ ಸ್ಟ್ರೇಟ್ ಆಗಿರುತ್ತಾ ಅಥವಾ ಗೆಟ್ ಟ್ವಿಸ್ಟೆಡ್ ಆಗುತ್ತಾ, ಅಥವಾ ವಿಲ್ ಬೆಂಡ್ ವಿತ್ ಅಲ್ಯೂಮಿನಿಯಂ ಆನ್ ಎ ಕಾನ್ಕೇವ್ ಸೈಡ್ ಆಗುತ್ತಾ, ಅಥವಾ ವಿಲ್ ಬೆಂಡ್ ವಿತ್ ಸ್ಟೀಲ್ ಆನ್ ಎ ಕಾನ್ಕೇವ್ ಸೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನಮಗೆ ಲೀನಿಯರ್ ಎಕ್ಸ್ಪಾನ್ಷನ್ ಕೊಟ್ಟಿದ್ರಲ್ಲ, ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಏನು ಹೇಳುತ್ತೆ, ಸೊ ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್ ಹೇಳುತ್ತೆ ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆಕ್ಚುಲಿ ಚೇಂಜ್ ಆಫ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನೇಚರ್ ಆಫ್ ದ ಮಟೀರಿಯಲ್. ಆ ನೇಚರ್ ಏನು ಹೇಳುತ್ತೆ, ಆನ್ ಅ ಸೇಮ್ ಅಂದ್ರೆ
ಆನ್ ಸಪ್ಲೈ ಆಫ್ ಸೇಮ್ ಹೀಟ್ ಎನರ್ಜಿ ಯಾವ ಕೋಫಿಷಿಯಂಟ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಹೇಳ್ಕೊಡುತ್ತೆ. ಓಕೆ, ಸೊ ದಿಸ್ ಒನ್ ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಓಕೆ, ಸೊ ಜನರಲ್ ಆಗಿ ಸೊ ಲೆಟ್ಸ್ ಸೇ ದಿಸ್ ಇಸ್ ಒನ್ ಮೆಟಲ್. ಓಕೆ, ಅಂಡ್ ಇದನ್ನ ಡಿವೈಡ್ ಮಾಡ್ತಾ ಇದೀವಿ. ನಾವ್ ಇಟ್ ಇಸ್ ದ ಬೈಮೆಟಾಲಿಕ್ ಸ್ಟ್ರಿಪ್ ಆಯ್ತು. ಓಕೆ, ಸೊ ದಿಸ್ ಇಸ್ ಬೈಮೆಟಾಲಿಕ್ ಸ್ಟ್ರಿಪ್. ಇದನ್ನ ಫಿಲ್ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಐಡೆಂಟಿಫೈ. ಅಂಡ್ ದ ನೆಕ್ಸ್ಟ್ ಒನ್ ಈ ಕಡೆ ಸೊ ಬೈಮೆಟಾಲಿಕ್ ಸ್ಟ್ರಿಪ್ಸ್ ಇದೆ. ಸೊ ಯಾವಾಗ ನಾವು ಹೀಟ್ ನ ಸಪ್ಲೈ ಮಾಡ್ತೀವಲ್ಲ, ಸಪ್ಲೈ ಮಾಡಿದಾಗ ಲೆಟ್ಸ್ ಸೇ ದಿಸ್ ಇಸ್ this side is aluminum. Okay, so this is aluminum and this is ಯಾವುದು ಸ್ಟೀಲ್. this is steel. Okay, so ಯಾವಾಗ ನಾವು ಅಪ್ಲೈ ಮಾಡ್ತೀವಲ್ಲ ಇದೇನಾಗುತ್ತೆ, ಈ ತರ ಬೆಂಡ್ ಆಗುತ್ತೆ. ಓಕೆ, ಈ ತರ ಬೆಂಡ್ ಆಗುತ್ತೆ. ಯಾಕೆಂದ್ರೆ ಅಲ್ಯೂಮಿನಿಯಂ ಎಕ್ಸ್ಪ್ಯಾಂಡ್ ಮೋರ್. ಓಕೆ, ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ಸೊ ಯಾಕೆ ಚೇಂಜ್ ಇನ್ ಲೆಂತ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆಲ್ಫಾ. ಓಕೆ, ಅಥವಾ ಡೆಲ್ಟಾ ಎಲ್ ಇಸ್ ಈಕ್ವಲ್ಸ್ ಟು ಎಲ್ ನಾಟ್ ಆಲ್ಫಾ ಡೆಲ್ಟಾ ಟಿ. ಸೊ ಇದು ಆಲ್ಫಾ ನಥಿಂಗ್ ಬಟ್ ಕೋಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪಾನ್ಷನ್. ಯಾವ್ದ್ರ ಜಾಸ್ತಿ ಇರುತ್ತೆ ಅದು ಜಾಸ್ತಿ ಬೆಂಡ್ ಆಗುತ್ತೆ. ನಾವ್ ಯಾವಾಗ ನೋಡಿ ನಮಗೆ ನಾರ್ಮಲ್ ಆಗಿ ಕ್ಲಾಸ್ 10th ಅಲ್ಲಿ ನೀವು ಓದಿರ್ತೀರ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಅಂತ ಹೇಳಿ. ಓಕೆ, ಸೊ ಈ ಕಡೆ ನೋಡಿದ್ರೆ ದಿಸ್ ಇಸ್ ಅಲ್ಯೂಮಿನಿಯಂ ಸ್ಟ್ರಿಪ್. ಓಕೆ, ಸೊ ದಿಸ್ ಇಸ್ ಅಲ್ಯೂಮಿನಿಯಂ ಸ್ಟ್ರಿಪ್. ಈ ಸರ್ಫೇಸ್ ನೋಡಿದ್ರೆ ಏನ್ ಕಾಣಿಸುತ್ತೆ ನಿಮಗೆ, ಇಟ್ ಇಸ್ ಅ ಕಾನ್ವೆಕ್ಸ್ ಸರ್ಫೇಸ್. ಅದೇ ಈ ಕಡೆ ನೋಡಿದ್ರೆ ಏನಾಗುತ್ತೆ, ದಿಸ್ ಇಸ್ ಅ ಕಾನ್ವೆಕ್ಸ್ ಸರ್ಫೇಸ್. ಕರೆಕ್ಟಾ? ಸೊ ಇಟ್ ಇಸ್ ಅ ಬರ್ಲ್ಡ್ ಇನ್ವರ್ಡ್, ದೇರ್ಫೋರ್ ಇಟ್ ಇಸ್ ಅ ಕಾನ್ವೆಕ್ಸ್. ಓಕೆ, ಸೊ ಅದೇ ನಾವು ಈ ಸೈಡ್ ನೋಡಿದ್ರೆ ಈ ಸೈಡ್ ಎಲ್ಲಿ ಡಾಟೆಡ್ ಲೈನ್ ಇದೆಯಲ್ಲ ವೈಟ್ ಮತ್ತೆ ಯೆಲ್ಲೋ ಕಲರ್ ಬೌಂಡ್ರಿ ಇದೆಯಲ್ಲ ಅದು ಯಾವ ತರ ಕಾಣಿಸುತ್ತೆ, ದಟ್ ಇಸ್ ಅ ಕಾನ್ಕೇವ್. ಸೊ ಯಾವ ಕಡೆ ಬೆಂಡ್ ಆಗಿದೆ, ಯಾವುದು ಬೆಂಡ್ ಆಗಿದೆ, ಎರಡು ಬೆಂಡ್ ಆಗಿದೆ. ಬಟ್ ಅಕಾರ್ಡಿಂಗ್ ಟು ನೋಡಿದ್ರೆ ರಿಮೈನ್ಸ್ ಸೇಮ್ ಆಗಲ್ಲ. ಗೆಟ್ ಟ್ವಿಸ್ಟೆಡ್. ಟ್ವಿಸ್ಟೆಡ್ ಅಂದ್ರೆ ಈ ತರ. ಓಕೆ, ಈ ತರ ಆಗೋದು, ಆ ತರ ಆಗಿಲ್ಲ, ಜಸ್ಟ್ ಬೆಂಡ್ ಆಗಿದೆ. ಓಕೆ, ಸೊ ಟ್ವಿಸ್ಟ್ ಆಗಲ್ಲ. ನೆಕ್ಸ್ಟ್ ಒನ್ ವಿಲ್ ಬೆಂಡ್ ವಿತ್ ಅಲ್ಯೂಮಿನಿಯಂ ಆನ್ ಅ ಕಾನ್ಕೇವ್ ಸೈಡ್. ಓಕೆ, ಸೊ ವಿಲ್ ಬೆಂಡ್ ವಿತ್ ಅಲ್ಯೂಮಿನಿಯಂ ಆನ್ ಎ ಕಾನ್ಕೇವ್ ಸೈಡ್ ಅಂತ ಹೇಳ್ತಾ ಇದಾರೆ. ಸೊ ಇದು ಜಾಸ್ತಿ ಬೆಂಡ್ ಆಗೋದ್ರಿಂದ ಅಲ್ಯೂಮಿನಿಯಂ ಜಾಸ್ತಿ ಬೆಂಡ್ ಆಗೋದ್ರಿಂದ ಅದು ಮೇಲ್ಗಡೆಯಿಂದ ಈ ತರ ಬೆಂಡ್ ಆಗುತ್ತೆ. ಸೊ ದಟ್ ಮೀನ್ಸ್ ಯಾವ್ದಿದೆ ಇಲ್ಲಿ, ಸೊ ದಟ್ ಈಸ್ ಸ್ಟೀಲ್ ಇದೆ. ಸೊ ಯಾವ ಕಡೆ ಬೆಂಡ್ ಆಗ್ತದೆ, ಸ್ಟೀಲ್ ಕಡೆ ಬೆಂಡ್ ಆಗ್ತದೆ. ಸೊ ವಿಲ್ ಬೆಂಡ್ ವಿತ್ ಸ್ಟೀಲ್ ಆನ್ ಎ ಕಾನ್ಕೇವ್ ಸೈಡ್. ಓಕೆ, ವಿಲ್ ಬೆಂಡ್ ವಿತ್ ಅ ಸ್ಟೀಲ್. ಓಕೆ, ಸೊ ಈ ಅಲ್ಯೂಮಿನಿಯಂ ಯಾವ್ದ್ರ ಜೊತೆ ಬೆಂಡ್ ಆಗ್ತದೆ, ಸ್ಟೀಲ್ ಜೊತೆ ಬೆಂಡ್ ಆಗ್ತದೆ ಆನ್ ಕಾನ್ಕೇವ್ ಸೈಡ್. ಈ ಸ್ಟೀಲ್ಗೆ ಕನ್ಸಿಡರ್ ಮಾಡ್ಕೊಂಡ್ರೆ ವಾಟ್ ಇಸ್ ದ ಸೈಡ್, ಇಟ್ ಇಸ್ ಅ ಕಾನ್ಕೇವ್ ಸೈಡ್. ಓಕೆ, ಈ ಕಡೆಯಿಂದ ನೋಡ್ಬೇಕು ಕಾನ್ಕೇವ್ ಸೈಡ್. ಅಂಡ್ ದಿಸ್ ಇಸ್ ದ ಕಾನ್ವೆಕ್ಸ್ ಸೈಡ್. ಯಾವ ಕಡೆ ಬೆಂಡ್ ಆಗಿದೆ, ಕಾನ್ಕೇವ್ ಸೈಡ್ ಬೆಂಡ್ ಆಗಿರೋದ್ರಿಂದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Uniform metallic rod rotates about its perpendicular bisector with a constant angular speed. Okay, if it is heated uniformly to raise its temperature slightly, ಏನಾಗುತ್ತೆ, its speed of rotation increases, its speed of rotation decreases, its speed of rotation remains same, and its speed increases because its moment of inertia increases. ಏನಾಗುತ್ತೆ? So first of all ನಿಮಗೊಂದು ವಿಜುವಲೈಸೇಷನ್ ತೋರಿಸ್ತೀನಿ. ಓಕೆ, so let's say this is rod. ಯಾವುದು, ಮೆಟಾಲಿಕ್ ರಾಡ್. ಅಂಡ್ ಈ ಮೆಟಾಲಿಕ್ ರಾಡ್ ಇದ್ರ ಸುತ್ತಲೂ ತಿರುಗ್ತಿರುತ್ತೆ ಹಿಂಗೆ. ಈ ಮೆಟಾಲಿಕ್ ರಾಡ್ ಈ ತರ ಸುತ್ತುತ್ತಾ ಇರುತ್ತೆ. ಓಕೆ, ಈ ತರ ಸುತ್ತುತ್ತಾ ಇರುತ್ತೆ, ಈ ತರ. ಓಕೆ, ಸೊ ಈ ತರ ಸುತ್ತುತ್ತಾ ಇರುತ್ತೆ. ಇವಾಗ ಏನಾಗುತ್ತೆ, ಇದ್ರ ಮೇಲೆ ಹೀಟ್ ನ ಸಪ್ಲೈ ಮಾಡ್ತಾರೆ. ಇದಕ್ಕೆ ಏನಾಗುತ್ತೆ, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಸೊ ಲೆಂತ್ ಇನ್ಕ್ರೀಸ್ ಆಗೋದನ್ನ ನಾನು ಈ ತರ ತೋರಿಸ್ತೀನಿ. ಓಕೆ, ಸೊ ಲೆಂತ್ ಇನ್ಕ್ರೀಸ್ ಆಯ್ತು, ಫೈನ್. ಸೊ ಇದರಲ್ಲಿ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ, ಸೊ ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಆಂಗ್ಯುಲರ್ ಮೊಮೆಂಟಮ್. ಓಕೆ, ಸೊ ಆಂಗ್ಯುಲರ್ ಮೊಮೆಂಟಮ್ ರಿಮೈನ್ಸ್ ಸೇಮ್. ವಾಟ್ ಇಸ್ ದಟ್ ಆಂಗ್ಯುಲರ್ ಮೊಮೆಂಟಮ್, ದಟ್ ಇಸ್ I into ಒಮೆಗಾ. ಸೊ ನಾರ್ಮಲ್ ಆಗಿ ಲೀನಿಯರ್ ಮೊಮೆಂಟಮ್ ಬರೀತಿರಲ್ಲ ಸರ್, ಲೀನಿಯರ್ ಮೊಮೆಂಟಮ್ ಇಸ್ ನಥಿಂಗ್ ಬಟ್ ಮಾಸ್ ಇಂಟು ವೆಲಾಸಿಟಿ. ಇದು ಲೀನಿಯರ್ ಮೊಮೆಂಟಮ್ಗೆ. ಸೊ ಇದು ಆಂಗ್ಯುಲರ್ ಮೊಮೆಂಟ್. ಇನ್ ಪ್ಲೇಸ್ ಆಫ್ ಅ ಮಾಸ್ ಇಟ್ ಇಸ್ ಅ ಮೊಮೆಂಟ್ ಆಫ್ ಇನರ್ಷಿಯಾ, ಇನ್ ಪ್ಲೇಸ್ ಆಫ್ ವೆಲಾಸಿಟಿ ಇಸ್ ಆಂಗ್ಯುಲರ್ ವೆಲಾಸಿಟಿ. ಸೊ ಅದು ಲೆಂತ್ ಇನ್ಕ್ರೀಸ್ ಆದ್ರೂ ಡಿಕ್ರೀಸ್ ಆದ್ರೂ ನಮಗೆ ಆಂಗ್ಯುಲರ್ ಮೊಮೆಂಟಮ್ ರಿಮೈನ್ಸ್ ಸೇಮ್ ಅಕಾರ್ಡಿಂಗ್ ಟು ದಟ್ ಕಾನ್ಸೆಪ್ಟ್. ಸೊ ಫಸ್ಟ್ ನೋಡಿ ಡಿಸ್ಟೆನ್ಸ್ ಎಷ್ಟಿದೆ ಫ್ರಮ್ ದ ಪಾಯಿಂಟ್ ಆಫ್ ರೊಟೇಷನ್. ಸೊ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ, ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ನೋಡಿದ್ರೆ, ಸೊ ದಟ್ ಈಸ್ ಈ ಕಡೆಯಿಂದ ಈ ಕಡೆ ಕನ್ಸಿಡರ್ ಮಾಡ್ಕೋತೀನಿ.
So first moment of inertia I. So what is that first moment of inertia? So if I consider mass of the rod as a m and from here to here, ನೋಡಿ r1 ಅಂತ ಬರೀತಾರೆ. Okay, so from axis of rotation, okay, so mr square, okay, mr1 square. So let me write it as I1. Okay, ಯಾವಾಗ ನಮಗೆ ಇನ್ಕ್ರೀಸ್ ಆಯಿತು, ಲೆಂತ್ ಇನ್ಕ್ರೀಸ್ ಆದರೆ ಏನಾಗುತ್ತೆ? ಸೊ ಲೆಂತ್ ಇನ್ಕ್ರೀಸ್ ಆದರೆ ಡೆಫಿನೆಟ್ ಆಗಿ, ಓಕೆ, ಸೊ ಡೆಫಿನೆಟ್ ಆಗಿ ಮೂಮೆಂಟ್ ಆಫ್ ಇನರ್ಷಿಯನು ಸಹಿತ ಜಾಸ್ತಿ ಆಗುತ್ತೆ. ಓಕೆ, ಯಾಕೆ? ಆಸ್ ಆರ್ ಇನ್ಕ್ರೀಸಸ್ ಮೂಮೆಂಟ್ ಆಫ್ ಇನರ್ಷಿಯಾ ಇಸ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಸೊ ಇದು mr2 ಸ್ಕ್ವೇರ್. ಓಕೆ, ಸೊ ಇದರ ಪ್ರಕಾರ ಹೇಳೋದಾದ್ರೆ I2 ಇಸ್ ಗ್ರೇಟರ್ ದನ್ I1, ಕರೆಕ್ಟಾ? I2 ಇಸ್ ಗ್ರೇಟರ್ ದನ್ I1. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಸೊ ಇದು L1 ದಟ್ ಈಸ್ ಈಕ್ವಲ್ಸ್ ಟು L2 ಅಂತ ಬರ್ಕೊಳ್ಳೋಣ. ಸೊ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ I1 ಒಮೆಗಾ 1, ಸೊ ದಟ್ ಈಸ್ ಈಕ್ವಲ್ಸ್ ಟು I2 ಒಮೆಗಾ 2. ಸೊ ನಮಗೆ ಯಾವುದೇ ಕಂಪೇರ್ ಮಾಡ್ಕೋಬೇಕು? ಕಂಪೇರಿಂಗ್ ಆಂಗ್ಯುಲರ್ ಸ್ಪೀಡ್, ದಟ್ ಈಸ್ ಸೆಕೆಂಡ್ ಒನ್. ಓಕೆ, ಸೊ ಇದು ಆಂಗ್ಯುಲರ್ ಸ್ಪೀಡ್ ಒಮೆಗಾ 2ಗೆ ಕಂಪೇರ್ ಮಾಡ್ಕೊಂಡ್ರೆ, ಓಕೆ, ಒಮೆಗಾ 2ಗೆ ಕಂಪೇರ್ ಮಾಡ್ಕೊಂಡ್ರೆ ಲೆಟ್ಸ್ ಸೇ ಇಟ್ ಇಸ್ ಒಮೆಗಾ 2 ಡಿವೈಡೆಡ್ ಬೈ ಒಮೆಗಾ 1, ದಟ್ ಈಸ್ ಆಂಗ್ಯುಲರ್ ವೆಲಾಸಿಟಿ. ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೊ ದಟ್ ಈಸ್ I1 ಡಿವೈಡೆಡ್ ಬೈ I2. ಬೈ ದಿಸ್ ಕಂಡೀಷನ್ I2 ಇಸ್ ಗ್ರೇಟರ್ ದನ್ I1 ಅಂತಂದ್ರೆ ಸೊ ಡೆಫಿನೆಟ್ಲಿ ಇಟ್ ಇಸ್ ಲೆಸ್ ದೆನ್ 1, ಕರೆಕ್ಟಾ? ಇಟ್ ಇಸ್ ಲೆಸ್ ದೆನ್ 1. ಸೊ ಇವಾಗ ಒಮೆಗಾ 2 ದಟ್ ಈಸ್ ಲೆಸ್ ದೆನ್ ಒಮೆಗಾ 1 ತಾನೆ. ಸೊ ಕಂಪೇರ್ ಮಾಡಿದ್ರೆ ಏನಾಯ್ತು? ಸ್ಪೀಡ್ ಆಫ್ ರೊಟೇಷನ್ ಇನ್ ಅ ಸೆಕೆಂಡ್ ಕೇಸ್ ಡಿಕ್ರೀಸ್ ಆಯಿತು ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಲೆಂತ್. ಸೊ ಅಕಾರ್ಡಿಂಗ್ ಟು ದ ಕಾನ್ಸೆಪ್ಟ್, ಓಕೆ, ಇವಾಗ ನಾವು ಸಾಲ್ವ್ ಮಾಡಿರೋ ಕಾನ್ಸೆಪ್ಟ್ ಪ್ರಕಾರ ಇಟ್ಸ್ ಅ ಸ್ಪೀಡ್ ಆಫ್ ರೊಟೇಷನ್ ಡಿಕ್ರೀಸಸ್, ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಟ್ ಇಟ್? ನೆಕ್ಸ್ಟ್ ಒನ್. An aluminum sphere is dipped into water. Which of the following is true? Option A, buoyancy will be less in a water at 0 degree Celsius than that in a water at a 4 degree Celsius. Buoyancy. So, ಎಲ್ಲ ಕೇಸಸ್ ಅಲ್ಲೂ buoyancy ಅಂತ ಇದೆ. ಸೊ buoyancy ಅಂದ್ರೆ it is the buoyant force, okay? ಅಂದ್ರೆ upthrust. This buoyancy force, it is given by rho Vg. ಅಂದ್ರೆ density of a liquid, ವಾಲ್ಯೂಮ್ ಆಫ್ ದ ಬಾಡಿ. ಇಲ್ಲಿ ಬಾಡಿ ಯಾವುದು? ಸ್ಪಿಯರ್. ವಾಲ್ಯೂಮ್ ಆಫ್ ದ ಸ್ಪಿಯರ್. ಸೊ ಇಲ್ಲಿ ನೋಡಿ, ಈ ವಾಲ್ಯೂಮ್ ಆಫ್ ದ ಸ್ಪಿಯರ್ ಮತ್ತೆ G is a constant, okay? And what about this buoyancy force? So buoyancy force is directly proportional to density of the liquid, ಕರೆಕ್ಟಾ? ಸೊ ಇಲ್ಲಿ ಕೊಟ್ಟಿರೋ ಲಿಕ್ವಿಡ್ ಯಾವುದು? ಸೊ ಲಿಕ್ವಿಡ್ ಕೊಟ್ಟಿರೋದು ವಾಟರ್. ಸೊ ವಾಟರ್ಗೆ ಒಂದು ಕಂಡೀಷನ್ ಇದೆ, ದಟ್ ಈಸ್ ಅನಾಮಲಸ್ ಎಕ್ಸ್ಪಾನ್ಷನ್ ಅಂತ. 0 to 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗ ಬದಲು ಕಾಂಟ್ರಾಕ್ಟ್ ಆಗುತ್ತೆ. ಅಂಡ್ ಆಫ್ಟರ್ 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಅವಾಗ ಡೆನ್ಸಿಟಿ ಡಿಗ್ರೀಸ್ ಆಗುತ್ತೆ. ಸೊ ಯಾವಾಗ 0 to 4 ಡಿಗ್ರಿ ಸೆಲ್ಸಿಯಸ್ ಏನಿದೆಯಲ್ಲ, ಸೊ ಇಲ್ಲಿ ಕಾಂಟ್ರಾಕ್ಟ್ ಆಗೋದ್ರಿಂದ ನಮಗೆ ಡೆನ್ಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ 0 to 4 ಡಿಗ್ರಿ ಸೆಲ್ಸಿಯಸ್, ಇವಾಗ ನಾನು ವಾಟರ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ 0 ಡಿಗ್ರಿ ಸೆಲ್ಸಿಯಸ್ ಟು 4 ಡಿಗ್ರಿ ಸೆಲ್ಸಿಯಸ್ ವಾಲ್ಯೂಮ್ ಡಿಗ್ರೀಸಸ್. ಓಕೆ, ಸೊ ವಾಲ್ಯೂಮ್ ಡಿಗ್ರೀಸಸ್, ದಿಸ್ ಇಸ್ ವಾಲ್ಯೂಮ್ ಅಂಡ್ ದಿಸ್ ಇಸ್ ವಾಲ್ಯೂಮ್. ಓಕೆ, ಸೊ ವಾಲ್ಯೂಮ್ ಡಿಗ್ರೀಸಸ್ ಹ್ಯಾನ್ಸ್ ಡೆನ್ಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಅದೇ ಹೇಗೆ ಹೇಳ್ತಾರೆ ಅಂತಂದ್ರೆ ಡೆನ್ಸಿಟಿ ಇಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ವಾಲ್ಯೂಮ್. So for a constant volume, density and for a constant mass, density and volume are inversely proportional. ಇದು ಡಿಗ್ರೀಸ್ ಆದರೆ ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ 4 ಡಿಗ್ರಿ ಸೆಲ್ಸಿಯಸ್ ಅಂಡ್ ಮೋರ್, ಓಕೆ, ಅಂಡ್ ಮೋರ್, ಅವಾಗ ಏನಾಗುತ್ತೆ? ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೇರ್ ಫೋರ್ ಡೆನ್ಸಿಟಿ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡಿಗ್ರೀಸ್ ಆದರೆ buoyancy force is also decreasing. Okay, so based on these two cases, let's try to read the options. The first option, buoyancy will be less in a water, okay, in water at 0 degree Celsius than that in water at 4 degree Celsius. Okay, buoyancy will be more in water at a 0 degree Celsius than that in a water at a 4 degree Celsius. Okay, so next one, so buoyancy in a water is at a 0 degree Celsius will be same as that in a water. Same ಅಂತ ಇರಕ್ಕಾಗಲ್ಲ. Okay, eliminated. Buoyancy may be more or less in a water at a 4 degree Celsius depending on the radius of the sphere. Radius of the sphere is a constant ಅಲ್ವಾ? ಇದು ಸಹಿತ ರಾಂಗ್. ಸೊ ನಮಗೆ ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಅಲ್ಲಿ ಮಾತ್ರ ಆನ್ಸರ್ ಇರೋದು. ಓಕೆ, buoyancy will be less in a water at a 0 degree Celsius. ಸೊ 0 degree Celsius ಅಂದ್ರೆ ಏನಾಗುತ್ತೆ ಜನರಲ್ ಆಗಿ? ಸೊ ಇಲ್ಲಿ ಡೆನ್ಸಿಟಿ ಅನ್ನೋದು ಕಮ್ಮಿ ಆಗುತ್ತೆ, ರೈಟ್? ಸಾರಿ, 0 degree Celsius ಇಂದ ವಾಟರ್ ಕಡೆ ಹೋಗ್ತಾ ಇದೆ. ಓಕೆ, ಸೊ ವಾಟರ್ ಕಡೆ ಹೋಗ್ತದೆ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಕಡೆ ಹೋಗ್ತಾ ಇದೆ. ಸೊ ಅಂದ್ರೆ ವಾಲ್ಯೂಮ್ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡೆನ್ಸಿಟಿ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ.
So definitely buoyancy will be less in a water at a 0 degree Celsius than that of water in a at a 4 degree Celsius. That is option A is the right answer. Okay, option A is the right answer. Got it? Next one. As the temperature is increased, the time period of a pendulum. So time period normal agi. So time period it is given by 2 pi under square root L divided by G. Okay, so as it is a time period, okay, not a temperature, it is a time period. This is a time period. Okay, as ಟೆಂಪರೇಚರ್ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಅಲ್ಲಿ ಲೀನಿಯರ್ ಎಕ್ಸ್ಪಾನ್ಷನ್ ಇದ್ದೇ ಇರುತ್ತೆ ಅಂತ. ಓಕೆ, ಯಾಕೆ ಟೆಂಪರೇಚರ್ ಇನ್ಕ್ರೀಸ್ ಆಗಬೇಕು? ಬಿಕಾಸ್ ದರ್ ಇಸ್ ಅ ಹೀಟ್ ಇಸ್ ಅಪ್ಲೈ. ಹೀಟ್ ಇಸ್ ಅಪ್ಲೈ ಇದ್ರೆ ಥರ್ಮಲ್ ಎಕ್ಸ್ಪಾನ್ಷನ್ ಆಗೇ ಆಗುತ್ತೆ. ಅವಾಗ ನೀವು ನೋಡಿ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಎಲ್. ಏನಾಗುತ್ತೆ ಇವಾಗ? ಡೆಫಿನೆಟ್ ಆಗಿ ಇವಾಗ ಲೆಂತ್ ಏನಾದ್ರೂ ಇನ್ಕ್ರೀಸ್ ಆದ್ರೆ ಈ ಟಿ ಸಹಿತ ಇನ್ಕ್ರೀಸ್ ಆಗುತ್ತೆ. ಒಂದು ಕಾನ್ಸೆಪ್ಟ್ ಅಂತ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಒನ್, ಎಲ್ಲೆಲ್ಲಿ ಡಿಗ್ರೀಸ್ ಇದೆ ಅದನ್ನ ಎಲಿಮಿನೇಟ್ ಮಾಡಿ. ಇನ್ಕ್ರೀಸ್ ಆಸ್ ಇಟ್ಸ್ ಎಫೆಕ್ಟಿವ್ ಲೆಂತ್ ಇನ್ಕ್ರೀಸಸ್. ಓಕೆ, ಅದಿದೆ. ಸೊ ಡಿಗ್ರೀಸಸ್ ಎಲ್ಲಿದೆ ಅಲ್ಲನ್ನ ಎಲಿಮಿನೇಟ್ ಮಾಡ್ಬಿಡಿ. ನಮಗೆ ಉಳಿದಿರೋದು ಎ ಅಂಡ್ ಸಿ, ವಿಚ್ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ಕ್ರೀಸಸ್ ಆಸ್ ಇಟ್ಸ್ ಎಫೆಕ್ಟಿವ್ ಲೆಂತ್ ಇನ್ಕ್ರೀಸಸ್ ಇವನ್ ದೋ ಇಟ್ಸ್ ಅ ಸೆಂಟರ್ ಆಫ್ ಅ ಮಾಸ್ ರಿಮೈನ್ಸ್ ಅಟ್ ದ ಸೆಂಟರ್ ಆಫ್ ಅ ಬಾಬ್. ಓಕೆ, ಬಾಬ್ ಅಲ್ಲೇ ಇರೋದ್ರಿಂದ ಸೊ ಸೆಂಟರ್ ಆಫ್ ಮಾಸಸ್ ಚೇಂಜ್ ಆಗಲ್ಲ ಬಿಕಾಸ್ ಇಟ್ ಇಸ್ ಡಿಪೆಂಡ್ಸ್ ಆನ್ ಅ ಸೆಂಟರ್ ಆಫ್ ಅ ಮಾಸ್ ಆಫ್ ದ ಬಾಬ್. ಓಕೆ, ಸೆಂಟರ್ ಆಫ್ ಮಾಸ್ ಏನು ಚೇಂಜ್ ಆಗಲ್ಲ, ಅದು ನೇತಾಡ್ತಿರುತ್ತೆ. ಸೆಂಟರ್ ಆಫ್ ಅ ಮಾಸ್ ಆಫ್ ದ ಬಾಬ್ ರಿಮೈನ್ಸ್ ದ ಸೇಮ್. ಓನ್ಲಿ ಚೇಂಜ್ ಆಗ್ತಿರೋದು ಯಾವುದು? ನಮಗೆ ಲೆಂತ್. ಓಕೆ, ರೈಟ್? ಹಾ, increased. Okay, so next one, decreases. Okay, ಅದು ಎಲಿಮಿನೇಟ್ ಆಗಿದೆ. increases as its effective length increases due to a shift of, okay, shifting of a center of a mass below the center of mass of the bob. So center of mass of the bob shift ಆಗಲ್ಲ, remains the same. Therefore option A, ಇದು ಸಹಿತ option A is the right answer. Okay, now let's move on to the next question. Heat is associated with. So definition of heat ಪ್ರಕಾರ ನೋಡಿದ್ರೆ it is related to random motion, ಅಂದ್ರೆ kinetic energy ಬಗ್ಗೆ. ಸೊ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡೋಣ. ಆಪ್ಷನ್ ಎ, ಕೈನೆಟಿಕ್ ಎನರ್ಜಿ ಆಫ್ ರ್ಯಾಂಡಮ್ ಮೋಷನ್ ಆಫ್ ಅ ಮಾಲಿಕ್ಯೂಲ್, ಕೈನೆಟಿಕ್ ಎನರ್ಜಿ ಆಫ್ ಆರ್ಡರ್ಲಿ ಮೋಷನ್ ಆಫ್ ಅ ಮಾಲಿಕ್ಯೂಲ್. ಆಪ್ಷನ್ ಸಿ, ಟೋಟಲ್ ಕೈನೆಟಿಕ್ ಎನರ್ಜಿ ಆಫ್ ಅ ರ್ಯಾಂಡಮ್ ಅಂಡ್ ಆರ್ಡರ್ಲಿ ಮೋಷನ್ ಆಫ್ ಅ ಮಾಲಿಕ್ಯೂಲ್. ಅಂಡ್ ಆಪ್ಷನ್ ಡಿ, ಕೈನೆಟಿಕ್ ಎನರ್ಜಿ ಆಫ್ ಅ ರ್ಯಾಂಡಮ್ ಮೋಷನ್ ಇನ್ ಸಮ್ ಕೇಸಸ್ ಅಂಡ್ ಕೈನೆಟಿಕ್ ಎನರ್ಜಿ ಆಫ್ ಆರ್ಡರ್ಲಿ ಮೋಷನ್ ಇನ್ ಅನದರ್. ಸೊ ಡೈರೆಕ್ಟ್ ಆಗಿ ನೀವು ಫೋರ್ತ್ ಅಂಡ್ ಥರ್ಡ್ ನ ಎಲಿಮಿನೇಟ್ ಮಾಡ್ಬಿಡಿ. ಸೊ ಅಲ್ಲಿ ಆರ್ಡರ್ಲಿ ಮೋಷನ್ ಆಗಿರಲ್ಲ, ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ. ಬಿಕಾಸ್ ವೆನ್ ಯು ಗಿವ್ ಅ ಹೀಟ್, ಮಟೀರಿಯಲ್ ಇರುವಂತಹ ಪಾರ್ಟಿಕಲ್ಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ, ದೇ ಗೆಟ್ ಎನಫ್ ಕೈನೆಟಿಕ್, ಐ ಮೀನ್ ದೇ ಗೆಟ್ ಎನಫ್ ಎನರ್ಜಿ ಇನ್ ದ ಫಾರ್ಮ್ ಆಫ್ ಹೀಟ್. ಅವಾಗ ಏನಾಗುತ್ತೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಿರುವಂತಹ ಮಾಲಿಕ್ಯೂಲ್ಸ್ ಗೆಟ್ಸ್ ಸಫಿಷಿಯಂಟ್ ಎನರ್ಜಿ. ಅದರಿಂದ ಏನಾಗುತ್ತೆ, ಇನ್ನೂ ರ್ಯಾಂಡಮ್ ಆಗಿ ಮೂವ್ ಆಗುತ್ತೆ. ಸೊ ಮೂವ್ ಆದ್ರೆ ವಾಟ್ ಕೈಂಡ್ ಆಫ್ ಎನರ್ಜಿ ಅಸೋಸಿಯೇಟೆಡ್? ಸೊ ದಟ್ ಈಸ್ ಅ ಕೈನೆಟಿಕ್ ಎನರ್ಜಿ ಓನ್ಲಿ. ಓಕೆ, ಸೊ ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. A sphere, a cube and a thin circular plate, all of same material and same mass, are initially heated to the same high temperature. Same high temperature. ಇಲ್ಲಿ ನಾವು ಅನಾಲಿಸಿಸ್ ಮಾಡಬೇಕು. ಏನಾಗುತ್ತೆ? ಆಪ್ಷನ್ ಎ, plate will cool fastest and cube the slowest. Option B, sphere will cool fastest and cube the slowest. Plate will cool fastest and sphere the slowest. Cube will cool fastest and plate ದ ಸ್ಲೋಯೆಸ್ಟ್. ಓಕೆ, ಸೊ ಯಾವುದು ಬೇಗ ಕೂಲ್ ಆಗುತ್ತೆ, ಯಾವುದು ಬೇಗ ಲೇಟ್ ಆಗಿ ಕೂಲ್ ಆಗುತ್ತೆ ಅನ್ನೋದು ತಿಳಿಸ್ಬೇಕು. ಸೊ ಇಲ್ಲಿ ನಮಗೆ ಒಂದು ಗೊತ್ತಾಗುತ್ತೆ, ಸೇಮ್ ಮಟೀರಿಯಲ್, ಸೇಮ್ ಮಾಸ್ ಅಂಡ್ ಇನಿಷಿಯಲಿ ಹೀಟೆಡ್ ಟು ದ ಸೇಮ್ ಹೈ ಟೆಂಪರೇಚರ್. ಸೊ ಹೀಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಏನಾಗುತ್ತೆ, ದರ್ ವಿಲ್ ಬಿ ಎ ಚೇಂಜ್ ಇನ್ ಶೇಪ್ ಆಸ್ ವೆಲ್ ಆಸ್ ಸೈಜ್. ಇಲ್ಲಿ ನಮಗೆ ಯಾವ ಕಾನ್ಸೆಪ್ಟ್ ಇಂಡಿಕೇಟ್ ಆಗುತ್ತೆ? ಔಟ್ ಆಫ್ ಮೆಥಡ್ ಆಫ್ ಟ್ರಾನ್ಸ್ಫರ್ ಅಲ್ಲಿ ಕಂಡಕ್ಷನ್, ಕನ್ವೆಕ್ಷನ್ ಆಸ್ ವೆಲ್ ಆಸ್ ರೇಡಿಯೇಷನ್. ಆಸ್ ವಿ ಆರ್ ಕನ್ಸಿಡರಿಂಗ್ ಫಿಸಿಕಲ್ ಮಟೀರಿಯಲ್, ದಟ್ ಮೀನ್ಸ್ ಇಟ್ ಇಸ್ ಅ ಕಂಡಕ್ಷನ್. Therefore mathematical relation ನೋಡಿದಾಗ, mathematical relation, so heat that is given by dq divided by, so ಕೆಲ ಬುಕ್ಗಳಲ್ಲಿ q divided by t ಅಂತಾನೂ ಬರೀತಾರೆ. ಓಕೆ, so that is given by, okay, so dq divided by dt, so that is equals to h ಅಂತ ಬರೀತೀವಿ, so that is the ka delta t, so divided by length. so ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರೋದು ಕೆಲವು ಡೇಟಾ ಇದೆ. ಏನು? ಸೇಮ್ ಮಟೀರಿಯಲ್ ಅಂದ್ರೆ ಕಂಡಕ್ಟಿವಿಟಿ ಇಸ್ ಸೇಮ್. ಸೇಮ್ ಮಾಸ್, ಓಕೆ, ಸೇಮ್ ಮಾಸ್ ಅಂದ್ರೆ ಏನಾಗುತ್ತೆ, ಮಾಸ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ಸೇಮ್ ಮಾಸ್. ಓಕೆ, ಸೇಮ್ ಮಾಸ್ ಅಂದ್ರೆ ಇಲ್ಲಿ ಡೆನ್ಸಿಟಿ, ಸೇಮ್ ಮಟೀರಿಯಲ್ ಆಗಿರೋದ್ರಿಂದ ಇದು ಡೆನ್ಸಿಟಿ ಕಾಮನ್. ಓಕೆ, ಸೊ ಮಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವಾಲ್ಯೂಮ್. ಓಕೆ, ಅಥವಾ ಸೇಮ್ ಮಟೀರಿಯಲ್ ಡೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಮಾಸ್. ಓಕೆ, so directly proportional ಆಗುತ್ತೆ according to the density concept. Okay, and the next one, initially heated to the same high temperature.
ಸೇಮ್ ಹೈ ಟೆಂಪರೇಚರ್ ಅಂದ್ರೆ ಚೇಂಜ್ ಇನ್ ಟೆಂಪರೇಚರ್ ಇಸ್ ಆಲ್ಸೋ ಸೇಮ್. ಓಕೆ, ಸೊ ಇಲ್ಲಿ ಡೆನ್ಸಿಟಿ ಕಾನ್ಸೆಪ್ಟ್ ಪ್ರಕಾರ ನೋಡಿದ್ರೆ, ಸೊ ದಿಸ್ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಓಕೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಏರಿಯಾ. ಸೊ ಇದನ್ನ ಏರಿಯಾ ಅಂತ ಬರೀತೀನಿ. ಓಕೆ, ಸೊ ಏರಿಯಾ. ನಾ ಫಸ್ಟ್ ಕೇಸ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ಸೊ ದೇರ್ ಆರ್ 3 ಸ್ಪಿಯರ್, ಕ್ಯೂಬ್ ಅಂಡ್ ಥಿನ್ ಸರ್ಕ್ಯುಲರ್ ಪ್ಲೇಟ್. ನಾನು ಸೊ ಫಸ್ಟ್ ಒನ್ ಸ್ಪಿಯರ್ನ ಕನ್ಸಿಡರ್ ಮಾಡ್ಕೋತೀನಿ. ಓಕೆ, ಸೊ ದಟ್ ಈಸ್ ದ ಸ್ಪಿಯರ್. ಓಕೆ, ಸೊ ದಟ್ ಈಸ್ ದ ಸ್ಪಿಯರ್. ಓಕೆ, ಸೊ ದಟ್ ಈಸ್ ಸ್ಪಿಯರ್. ಏರಿಯಾ ಆಫ್ ಸ್ಪಿಯರ್ ಯಾವ ತರ ಬರೀತೀರಾ ಸರ್? ಏರಿಯಾ ಆಫ್ ಸ್ಪಿಯರ್ ಇಟ್ ಈಸ್ ಗಿವೆನ್ ಬೈ 4 pi r square. Okay, so 4 pi r square. Next one, cube. So cube the area of the cube, so that is equals to 6 sides into side square. Okay, so this side square na nanu r anta baritini. Okay, r anta baritini, 6r square. Okay, next one, third one, circular plate, circular shape. Yav shape alli ide? Circle. So therefore area of a circular plate, so that is given by pi r square. Okay, pi r square. Just imagine, ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ ಗೋಸ್ಕರ just imagine ಆಕ್ಚುಲಿ ಪೈ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ? ಪೈ ಅಲ್ಲಿ ಇನ್ಕ್ಲೂಡ್ ಆಗಿಂದ 3.14. ನಾನೇನ್ ಮಾಡ್ತೀನಿ, ಜಸ್ಟ್ 3 ಅಂತ ಇನ್ಕ್ಲೂಡ್ ಮಾಡ್ತೀನಿ, ಕನ್ಸಿಡರ್ ಮಾಡ್ಕೋತೀನಿ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಓಕೆ, ನೆಕ್ಸ್ಟ್ ಒನ್ ರೇಡಿಯಸ್ ನ ಅಥವಾ ಸೈಡ್ ನ ಜಸ್ಟ್ 1 ಯೂನಿಟ್ ಅಂತ ಬರ್ಕೋತೀನಿ, 1 ಯೂನಿಟ್. ಓಕೆ, ರೈಟ್. ಸೊ ಇವಾಗ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಷ್ಟಾಗುತ್ತೆ? 1 ಸ್ಕ್ವೇರ್ ದಟ್ ಇಸ್ 1, ಪೈ ಎಷ್ಟಿದೆ 3, ಅಂಡ್ 3 into 4 ಎಷ್ಟಾಗುತ್ತೆ? 12. ಓಕೆ, ಸೊ ನೆಕ್ಸ್ಟ್ ಒನ್ 1 ಸ್ಕ್ವೇರ್ ದಟ್ ಇಸ್ 1, 1 into 6 ದಟ್ ಇಸ್ 6, ಅಂಡ್ ದ ನೆಕ್ಸ್ಟ್ ಒನ್ 1 ಸ್ಕ್ವೇರ್ ದಟ್ ಇಸ್ 1, 1 into 3 ದಟ್ ಇಸ್ 3. ಇವಾಗ ನೋಡಿ, ಏರಿಯಾ ಆಫ್ ಅ ಸರ್ಕಲ್ ಇಸ್ ಮಿನಿಮಮ್ ಅಂಡ್ ಏರಿಯಾ ಆಫ್ ಅ ಸ್ಪಿಯರ್ ಇಸ್ ಮ್ಯಾಕ್ಸಿಮಮ್. ಆಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಓಕೆ, ಸೊ ಆಸ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಯಾವುದು ಕಮ್ಮಿ ಏರಿಯಾ ಇರುತ್ತೆ ಅದು ಬೇಗ ಕೂಲ್ ಆಗುತ್ತೆ, ಯಾವುದು ಜಾಸ್ತಿ ಏರಿಯಾ ಇರುತ್ತೆ ಅದು ಲೇಟ್ ಆಗಿ ಕೂಲ್ ಆಗುತ್ತೆ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್, ಫಸ್ಟ್ ಒನ್ ಪ್ಲೇಟ್ ವಿಲ್ ಕೂಲ್ ಅಂದ್ರೆ ಸರ್ಕ್ಯುಲರ್ ಪ್ಲೇಟ್, ಯಾ ದಿಸ್ ಇಸ್ ದ ಫಸ್ಟ್ ಕೇಸ್ ಇಸ್ ರೈಟ್. ಅಂಡ್ ಕ್ಯೂಬ್ ದ ಸ್ಲೋಯೆಸ್ಟ್, ನೋ. ಯಾವುದು ಫಾಸ್ಟೆಸ್ಟ್ ಆಗುತ್ತೆ? ಪ್ಲೇಟ್ ಕೂಲ್ ಫಾಸ್ಟೆಸ್ಟ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಕ್ಯೂಬ್ ಅಂತ ಹೇಳ್ತಾರೆ, ಬಟ್ ಕ್ಯೂಬ್ ಗಿಂತ ಮೊದಲು ಯಾವ್ದಿದೆ? ದಟ್ ಈಸ್ ದ ಸ್ಪಿಯರ್. ಸೊ ದೇರ್ ಫಾರ್ ಇಟ್ ಇಸ್ ರಾಂಗ್. ನೆಕ್ಸ್ಟ್ ಒನ್ ಸ್ಪಿಯರ್ ವಿಲ್ ಕೂಲ್ ಫಾಸ್ಟೆಸ್ಟ್. ಎಲ್ಲಿ ಫಾಸ್ಟ್ ಆಗುತ್ತೆ? ಇಲ್ಲಿ ಇಷ್ಟೊಂದು ವ್ಯಾಲ್ಯೂ ಇದೆ, ಏರಿಯಾ ಜಾಸ್ತಿ ಇದೆ, ದೇರ್ ಫಾರ್ ಇಟ್ ಇಸ್ ಅ ಕೂಲ್ ಸ್ಲೋಯೆಸ್ಟ್ ಆಗುತ್ತೆ. ಸೊ ಸ್ಪಿಯರ್ ಅಂತ ಎಲಿಮಿನೇಟೆಡ್. ಸೊ ನೆಕ್ಸ್ಟ್ ಒನ್ ಪ್ಲೇಟ್ ವಿಲ್ ಕೂಲ್ ಫಾಸ್ಟೆಸ್ಟ್ ಅಂಡ್ ಸ್ಪಿಯರ್ ದ ಸ್ಲೋಯೆಸ್ಟ್. ಓಕೆ, ಸೊ ಇಲ್ಲಿ ಸ್ಪಿಯರ್ದು ವ್ಯಾಲ್ಯೂ ಜಾಸ್ತಿ ಆಗಿರೋದ್ರಿಂದ ಅದು ತುಂಬಾ ಸ್ಲೋ ಆಗಿ ಕೂಲ್ ಆಗುತ್ತೆ. ಸೊ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಇದು ಸ್ಟೇಟ್ಮೆಂಟ್, ಇದು ಸ್ಟೇಟ್ಮೆಂಟ್. ನೆಕ್ಸ್ಟ್ ಒನ್ ಕ್ಯೂಬ್ ವಿಲ್ ಕೂಲ್ ಫಾಸ್ಟೆಸ್ಟ್ ಅಂಡ್ ಪ್ಲೇಟ್. ಸೊ ಈ ಕ್ಯೂಬ್ ಅನ್ನೋದು ಮಿಡಲ್ ಅಲ್ಲಿ ಬರುತ್ತೆ, ಸೊ ದೇರ್ ಫಾರ್ ಇಟ್ ಇಸ್ ರಾಂಗ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಷ್ಟೊತ್ತು ನಾವು ಸಾಲ್ವ್ ಮಾಡಿದ್ವಿ, NCERT ಕ್ವಶನ್ಸ್ ಆಯ್ತು. ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆ, 2024 ಇಂದ 2014 ವರೆಗೆ ಅಂದ್ರೆ 10 ವರ್ಷದ PYQ ಪಾಸ್ಟ್ ಇಯರ್ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತೀನಿ. ಓಕೆ, ಸೊ 2024 ಅಲ್ಲಿ ಕೇಳಿರೋದು, ಎ ಸಾಲಿಡ್ ಕ್ಯೂಬ್ ಆಫ್ ಅ ಮಾಸ್ m at a temperature theta naught is heated at a constant rate. Okay, it becomes a liquid. Fine. At a temperature theta 1 and vapor at a theta 2, let S1 and S2 be the specific heats in its solid and liquid states respectively. Let LF and LV are latent heats of fusion and vaporization respectively. Then minimum heat energy supplied to the cube until it vaporizes. ಅಂದ್ರೆ ಸಾಲಿಡ್ ಸ್ಟೇಟ್ ಇಂದ, ಓಕೆ, ಸಾಲಿಡ್ ಸ್ಟೇಟ್ ಇಂದ ವೇಪರೈಸೇಷನ್ ಸ್ಟೇಟ್ಗೆ ಅಂದ್ರೆ ವೇಪರ್ ಸ್ಟೇಟ್ಗೆ ಹೋಗಿ ಎಷ್ಟು ಮಿನಿಮಮ್ ಹೀಟ್ ಎನರ್ಜಿ ಬೇಕಾಗುತ್ತೆ? ಇದು ಡೈರೆಕ್ಟ್ ಆಗಿ ಆನ್ಸರ್ ಮಾಡೋಕ್ಕಾಗಲ್ಲ, ಬಟ್ ನಿಮಗೆ ಒಂದು ಕ್ಲೂ ಕೊಡ್ತೇನೆ. ಹೇಗೆ? ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಟೆಂಪರೇಚರ್ ಆಕ್ಸಿಸ್, and the next one this is time axis. Okay, so let's say this is temperature axis and this is time axis. Okay, let's consider first solid. Let's say it is the negative temperature. Okay, let's say I set 25 degrees Celsius. ಆ ತರ ಕನ್ಸಿಡರ್ ಮಾಡ್ಕೋತೀರಾ? ಸೊ ಇಲ್ಲಿ ಟೆಂಪರೇಚರ್ ಎಷ್ಟಿದೆ? theta 0. ಓಕೆ, ಸೊ theta 0. ಸೊ ಕಾನ್ಸ್ಟೆಂಟ್ ಹೀಟ್ ನ ಕೊಡ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇರೋದನ್ನ ಕಾನ್ಸ್ಟೆಂಟ್ ನಾನು ಏನು ಕನ್ಸಿಡರ್ ಮಾಡ್ಕೋತೀನಿ? -25 ಡಿಗ್ರಿ ಸೆಲ್ಸಿಯಸ್. ಇವಾಗ ಕಾನ್ಸ್ಟೆಂಟ್ ಹೀಟ್ ಸಪ್ಲೈ ಮಾಡ್ತಾ ಇದ್ದಾರೆ. ಹೀಟ್ ನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ? ಡೆಫಿನೆಟ್ಲಿ ಟೆಂಪರೇಚರ್ ರೇಸ್ ಆಗಿ ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ, ಸೊ ಇವಾಗ ಇಲ್ಲಿಂದ ಇಲ್ಲಿವರೆಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಇಲ್ಲಿ ಸಾಲಿಡ್ ಇದೆ, ಸಾಲಿಡ್ ಇನ್ ಅ ನೆಗೆಟಿವ್ ಟೆಂಪರೇಚರ್, ಇಲ್ಲೂ ಸಹಿತ ಸಾಲಿಡ್ ಇನ್ ಅ 0 ಟೆಂಪರೇಚರ್. ಡೈರೆಕ್ಟ್ ಆಗಿ ಸಾಲಿಡ್ ಲಿಕ್ವಿಡ್ ಆಗಲ್ಲ. ಸೊ ಫಸ್ಟ್ ಸಾಲಿಡ್ ಇನ್ ಅ ನೆಗೆಟಿವ್ ಟೆಂಪರೇಚರ್ ಬಿಕಮ್ಸ್ ಅ
ಸಾಲಿಡ್ ಅಟ್ ಎ 0 ಡಿಗ್ರಿ ಸೆಲ್ಸಿಯಸ್. ಮತ್ತೆ ಹೀಟ್ ಕಾನ್ಸಂಟ್ರೇಟ್ ಅಲ್ಲಿ ಸಪ್ಲೈ ಮಾಡ್ತಾ ಇದೀವಿ. ಸೊ ವಾಟ್ ಇಸ್ ದ ಟೆಂಪರೇಚರ್ ಹಿಯರ್? ಸೊ θ1. ಓಕೆ, ಸೊ ದಿಸ್ ಇಸ್ θ1. ಇವಾಗ ಹೀಟ್ ನ ಸಪ್ಲೈ ಮಾಡಿದ್ರೆ ಇದು ಲಿಕ್ವಿಡ್ ಆಯ್ತು. ಓಕೆ, ಸೊ ದಿಸ್ ಇಸ್ ದ ಲಿಕ್ವಿಡ್ at what temperature? That is θ2. okay, oh sorry, temperature same ಇರುತ್ತಲ್ಲ. so θ1 at a constant temperature the phase changes solid to liquid. ಅದನ್ನ ನಾವೇನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಕರಿತೀವಿ. ಸೊ ಇಲ್ಲಿಂದ ಏನಾಯ್ತು, ಮತ್ತೆ ಕಾನ್ಸ್ಟಂಟ್ ಟೆಂಪರೇಚರ್ ಸಪ್ಲೈ ಮಾಡ್ತಿರೋದ್ರಿಂದ ಇವಾಗ ಏನಾಯ್ತು, ಇಲ್ಲಿಂದ ಇಲ್ಲಿಗೆ ಟೆಂಪರೇಚರ್ ರೇಸ್ ಆಯ್ತು. ಓಕೆ, ಟೆಂಪರೇಚರ್ ರೇಸ್ ಆದಾಗ ಇದನ್ನ ನಾವು θ2 ಅಂತ ಬರಿತೀವಿ. ಕರೆಕ್ಟಾ? ಸೊ θ2 ಆಯ್ತು. ಸೊ ಇಲ್ಲಿಂದ ಕಾನ್ಸ್ಟಂಟ್ ರೇಟ್ ಹೀಟ್ ನ ಸಪ್ಲೈ ಮಾಡಿದಾಗ ಇಲ್ಲಿ ಏನಾಯ್ತು, ಯಾವ ಸ್ಟೇಟ್ ಆಯ್ತು ಅಂತ ಗೆಸ್ ಮಾಡ್ತೀರಾ? ಇಲ್ಲಿ ಲಿಕ್ವಿಡ್ ಸ್ಟೇಟ್, ಇಲ್ಲೂ ಸಹಿತ ಲಿಕ್ವಿಡ್ ಸ್ಟೇಟ್. ಅದು ಹೇಗೆ? ಇಲ್ಲಿ ನೋಡಿ, -25 ಡಿಗ್ರಿ ಸೆಲ್ಸಿಯಸ್ ಇಂದ 0 ಡಿಗ್ರಿ ಸೆಲ್ಸಿಯಸ್ ಬಂತು. ಬಟ್ ಇಲ್ಲೂ ಸಾಲಿಡ್, ಇಲ್ಲೂ ಸಾಲಿಡ್. ಕರೆಕ್ಟಾ? ಈ ಸಾಲಿಡ್ ನ ಮತ್ತೆ ಕಾನ್ಸ್ಟಂಟ್ ಹೀಟ್ ಸಪ್ಲೈ ಮಾಡೋದ್ರ ಮೂಲಕ ಈ ಸಾಲಿಡ್ ಏನಾಗುತ್ತೆ, ಎಟ್ ಎ ಕಾನ್ಸ್ಟಂಟ್ ಟೆಂಪರೇಚರ್ ದಟ್ ಇಸ್ θ1 ಸಾಲಿಡ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್. ಇದ ಪ್ರೋಸೆಸ್ ನಾವು ಮೆಲ್ಟಿಂಗ್ ಅಂತ ಕರಿತೀವಿ. ಓಕೆ, ಮತ್ತೆ ಇಲ್ಲಿ ನಾವು ಕಾನ್ಸ್ಟಂಟ್ ಹೀಟ್ ಸಪ್ಲೈ ಮಾಡ್ತಿರೋದ್ರಿಂದ ಟೆಂಪರೇಚರ್ ರೇಸ್ ಆಗುತ್ತೆ 0 ಡಿಗ್ರಿ ಸೆಲ್ಸಿಯಸ್. ಲಿಕ್ವಿಡ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಅದು ನಮ್ಮ ಹೀಟ್ ಸಪ್ಲೈ ಮಾಡಿದ್ರೆ 0 ಇದ್ದಿದ್ದು ಏನಾಗುತ್ತೆ, 10, 20, 30, 40, 50, 60, 70, 80, 90, 100 ಬರುತ್ತೆ. ಸೊ 100ಗೆ ರೀಚ್ ಆಯ್ತಾ? 100 ಸ್ಟಿಲ್ ಇಟ್ ಇಸ್ ಲಿಕ್ವಿಡ್. ಮತ್ತೆ 100ಗೆ ರೀಚ್ ಆದ್ಮೇಲೆ ಮತ್ತೆ ಹೀಟ್ ನ ಸಪ್ಲೈ ಮಾಡಿದ್ರೆ ಏನಾಗುತ್ತೆ, ಅವಾಗ ಹಬೆ ಬರುತ್ತೆ ಮೇಲೆ, ವೇಪರ್ ಅಂತ ಕರಿತೀವಿ. ವೇಪರ್ ಸ್ಟೇಟ್ ಕನ್ವರ್ಟ್ ಆಗ್ತದೆ. ಸೊ ದಟ್ ಈಸ್ ಅ θ2. ಸೊ ದಿಸ್ ಇಸ್ ಅ ವೇಪರ್. ಇಷ್ಟು ಆಗಕ್ಕೆ ವಾಟ್ ಇಸ್ ದ ಟೆಂಪರೇಚರ್ ರಿಕ್ವೈರ್ಡ್ ಅಂತ, ಐ ಮೀನ್ ವಾಟ್ ಇಸ್ ದ ಹೀಟ್ ರಿಕ್ವೈರ್ಡ್ ಅಂತ ಕೇಳ್ತಿರೋದು. ಸೊ ನೋಡಿ ಎಷ್ಟು ಫೇಸ್ ಚೇಂಜ್ ಇದೆ. ಸೊ ಫಸ್ಟ್ ಒನ್ ಇಲ್ಲಿ 1, 2, 3, 4. ಸೊ ದೇರ್ ಫೋರ್ ಇಲ್ಲಿ ನಿಮ್ಗೊಂದು ಕ್ಲೂ ಕೊಡ್ತೀನಿ ನೋಡಿ. ಟೋಟಲ್ ಹೀಟ್ ಎನರ್ಜಿ ರಿಕ್ವೈರ್ಡ್. ಓಕೆ, ಎಲ್ಲೆಲ್ಲಿ ಸ್ಲಾಂಟಿಂಗ್ ಇದೆ mc∆T ಯೂಸ್ ಮಾಡಿ. ಎಲ್ಲೆಲ್ಲಿ ಫೇಸ್ ಚೇಂಜ್ ಇದೆ ಡೈರೆಕ್ಟ್ ಆಗಿ ml ನ ಯೂಸ್ ಮಾಡಿ. ಬೇಸ್ಡ್ ಆನ್ ಅ ಫ್ರೀಸಿಂಗ್ ಆಸ್ ವೆಲ್ as ವೇಪರೈಸೇಷನ್ ಅದ್ರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಸ್ಟ್ ಇಲ್ಲಿ ಚೇಂಜ್ ಇನ್ ಟೆಂಪರೇಚರ್ ಇದೆ ಫಸ್ಟ್ ಫೇಸ್ ಅಲ್ಲಿ. Solid is converting into solid only, but a temperature raises. Therefore, mc∆T, right? So solid only specific heat capacity is 2. So normal like you kaltidira tane. So delta Q that is equals to mc∆T. But ಇಲ್ಲಿ c ಬದಲು s ನ ಕನ್ಸಿಡರ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅಂಡ್ ಯಾವಾಗ ಚೇಂಜ್ ಆಫ್ ಅ ಫೇಸ್ ಇರುತ್ತೆ ಅವಾಗ ನಾವು ml ಅಂತ ಯೂಸ್ ಮಾಡ್ತೀವಿ. ಕರೆಕ್ಟಾ? ಸೊ ಇದೇ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಮಾಡಿ. ms1. ಸೊ ಚೇಂಜ್ ಇನ್ ಟೆಂಪರೇಚರ್ ಅಂದ್ರೆ θ1 minus θ0. okay, θ1 minus θ0 plus ಇಲ್ಲಿ there is no change in temperature in the second part. okay, there is no change in temperature. change in temperature ಇಲ್ದಾಗ ml ನ ಯೂಸ್ ಮಾಡಬೇಕು. ಸೊ m but l but vaporization of freezing it is a fusion. ಇದು latent heat of a fusion. next one, third case ಅಲ್ಲಿ again there is a change in temperature. θ1 ಇಂದ θ2 ಹೋಗ್ತಾ ಇದೆ. therefore ms2 ಇದು ಇಲ್ಲಿ ಬರೀತೀನಿ ಇಲ್ಲಿ. So θ2 minus θ1. okay, so fourth stage again there is no change in temperature, therefore mlv. okay, so this is all about heat energy required. okay, now check ಮಾಡೋಣ. so ms1 delta ms1 θ1 minus θ0 ms1 θ1 minus θ0. okay, next one ms2 ಇಲ್ಲ ಫಸ್ಟ್ ಏನಾಗ್ತದೆ, ಚೇಂಜ್ ಇನ್ ಟೆಂಪರೇಚರ್ ಆಗ್ತದೆ. ಓಕೆ, ಸೆಕೆಂಡ್ ಒನ್ ಸೆಕೆಂಡ್ ಸ್ಟೇಟ್ ಅಲ್ಲಿ ಇದಿದೆ ಯಾವುದು, mlf ಬರಬೇಕು, ಇಲ್ಲಿಲ್ಲ. ಸೊ ದೇರ್ಫೋರ್ ಫಸ್ಟ್ ಒನ್ ಎಲಿಮಿನೇಟೆಡ್. ಸೆಕೆಂಡ್ ಒನ್ mlf ಇದೆ, ನೋ ಡೈರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ ತಗೊಂಡಿರ, ಫಸ್ಟ್ ನೀವು ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಸೊ ದಟ್ ಈಸ್ ಇದು ಸಹಿತ ಎಲಿಮಿನೇಟೆಡ್. ನೆಕ್ಸ್ಟ್ ಒನ್, ಸೊ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಸೊ ದಟ್ ಈಸ್ ms1 θ1 minus θ0 mlf ms2 θ2 minus θ1 plus mlv. So this is right. So option C is the right answer. okay, option C is the right answer. next one, yes, 2023 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್, 100 gram of ice at 0 degree Celsius is mixed with 100 gram of water at 100 degree Celsius. The final temperature of the mixture is, okay, final temperature ಬಗ್ಗೆ ಡಿಸ್ಕಸ್ ಮಾಡಬೇಕು. okay, so first one cold body ಬಗ್ಗೆ ಮಾತಾಡೋಣ. okay, so cold body okay, so cold body ಯಾವುದು, ice. cold body ice. okay, so cold body ice. so first 100 degree 0 degree Celsius ಇದೆ and mixed with 100 gram of water. ಇವಾಗ ice is converting into water. ಡೈರೆಕ್ಟ್ ಆಗಿ ಕನ್ವರ್ಟ್ ಆಗುತ್ತಾ? ಫಸ್ಟ್ ice is converting
ವಾಟರ್ at 0 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ಇಲ್ಲಿ ಕೋಲ್ಡ್ ಬಾಡಿಗೆ ಚೇಂಜ್ ಇನ್ ಹೀಟ್. ಓಕೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಕೋಲ್ಡ್ ಬಾಡಿ. ಸೊ ಫಸ್ಟ್ ಏನಾಗುತ್ತೆ, ಇಲ್ಲಿ ನಿಮಗೆ ಡಯಾಗ್ರಾಮ್ ಬರೀತೀನಿ ಸೊ ದಟ್ ಯು ವಿಲ್ ಅನಲೈಸ್ ಇಟ್. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್. ಓಕೆ, ಸೊ ದಿಸ್ ಇಸ್ ದ ಗ್ರಾಫ್. ಸೊ ಇಲ್ಲಿಂದ ಏನಾಗುತ್ತೆ, so ice at 0 degree Celsius first convert into water at 0 degree Celsius, then it is upward. Okay, yes. So ಇಲ್ಲಿ ಏನಾಗುತ್ತೆ ml, so this is ml mc ms delta t ಅಂತ ಬರೀತೀನಿ. ಓಕೆ, now so same values ಇಲ್ಲಿ ಬರೆಯೋದು. cold body, so first m s delta t ಇಲ್ಲಿ ಕಾನ್ಸ್ಟೆಂಟ್ ಅಲ್ವಾ, ಎಮ್ ಎಲ್ ಫ್ಯೂಷನ್ ಆಗಿರೋದ್ರಿಂದ ಎಮ್ ಎಫ್, ನೆಕ್ಸ್ಟ್ ಒನ್ ಎಮ್ ಎಸ್ ಡೆಲ್ಟಾ ಟಿ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಮ್ ವ್ಯಾಲ್ಯೂ ಎಷ್ಟಿದೆ, 100 ಗ್ರಾಮ್. ಸೊ 100 ಗ್ರಾಮ್ ಅನ್ನೋದು ಸಿ ಜಿ ಎಸ್ ಯೂನಿಟಾ ಅಥವಾ ಎಸ್ ಐ ಯೂನಿಟಾ? ಸೊ ಡೆಫಿನೆಟ್ಲಿ ಇಟ್ ಇಸ್ ದ ಸಿ ಜಿ ಎಸ್ ಯೂನಿಟ್. ದೇರ್ ಫೋರ್ ಎವ್ರಿಥಿಂಗ್ ಶುಡ್ ಬಿ ಇನ್ ಅ ಸಿ ಜಿ ಎಸ್ ಯೂನಿಟ್. ಟೆಂಪರೇಚರ್ ಸಹಿತ ಸಿ ಜಿ ಎಸ್ ಪ್ರಾಕ್ಟಿಕಲ್ ಯೂನಿಟ್ ಅಲ್ಲಿ ಇದೆ, ನಾಟ್ ಇನ್ ಎಸ್ ಐ ಯೂನಿಟ್. ದೇರ್ ಫೋರ್ 100 ಇಂಟು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಎಷ್ಟು, ದಟ್ ಈಸ್ 80. ಇಲ್ಲಿ ನಮಗೆ ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಓಕೆ, ಸೊ ದಿಸ್ ಇಸ್ ಪವರ್ 5. ಸೊ ನಮಗೆ ಸಿ ಜಿ ಎಸ್ ಯೂನಿಟ್ ಅಲ್ಲಿ ದಿಸ್ ಇಸ್ ದ 80 ಕ್ಯಾಲರಿ ಪರ್ ಗ್ರಾಮ್. ಓಕೆ, 80 ಕ್ಯಾಲರಿ ಪರ್ ಗ್ರಾಮ್. ಓಕೆ, ಸೊ ಪ್ಲಸ್ ಮಾಸ್ ಎಷ್ಟಿದೆ 100 ಅಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ಓಕೆ, ಸೊ ಇದು ಎಷ್ಟು 1 ಕ್ಯಾಲರಿ ಪರ್ ಗ್ರಾಮ್. ಇಲ್ಲೂ ಅಷ್ಟೇ ಕ್ಯಾಲರಿ ಪರ್ ಗ್ರಾಮ್. ಓಕೆ, ಪರ್ ಗ್ರಾಮ್ ಇಂಟು ದಟ್ ಇಸ್ ದ 1. ಚೇಂಜ್ ಇನ್ ಟೆಂಪರೇಚರ್ ಎಷ್ಟು, ಸೊ ಇಲ್ಲಿ ಫೈನಲ್ ಟೆಂಪರೇಚರ್ ಗೊತ್ತಿಲ್ಲ. ಸೊ ದೇರ್ ಫೋರ್ ಫೈನಲ್ ಟೆಂಪರೇಚರ್ ಮೈನಸ್ 0 ಡಿಗ್ರಿ. ಓಕೆ, ಇದು 0 ಡಿಗ್ರಿ ತಾನೆ. ಸೊ ಎಷ್ಟಾಗುತ್ತೆ ಇದು, ದಿಸ್ ಒನ್ 8000 ಪ್ಲಸ್ 100 ಟಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1. ಡೆಲ್ಟಾ ಕ್ಯೂ ಕೋಲ್ಡ್. ಓಕೆ, ನಾ ಇವಾಗ ಹಾಟ್ ಬಾಡಿ ಬಗ್ಗೆ ಮಾತಾಡೋಣ. ಸೊ ವಾಟರ್ ಎಟ್ 100 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ ವಾಟರ್ ಎಟ್ 100 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್ ಅನ್ನೋದು ಮ್ಯಾಕ್ಸಿಮಮ್. ಓಕೆ, ದಟ್ ಇಸ್ ದ ಫೈನಲ್ ಟೆಂಪರೇಚರ್. ಇಲ್ಲಿ ಕಮ್ಮಿ ಅಂದ್ರೆ ಎಷ್ಟು ಬರುತ್ತೆ, ಸೊ ದಿಸ್ ಇಸ್ ಟಿ ಅಂಡ್ ದಿಸ್ ಇಸ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ವಾಟರ್ ನಾ ಹಾಟ್ ಬಾಡಿ, ಸೊ ದಟ್ ಈಸ್ ಹಾಟ್ ಬಾಡಿ. ಸೊ ಏನಾಗ್ತದೆ, ಎಮ್ ಎಸ್ ಡೆಲ್ಟಾ ಟಿ ಸ್ಲಾಂಟಿಂಗ್ ಲೈನ್ ಇರೋದು. ಸೊ ಎಮ್ ಎಸ್ ಡೆಲ್ಟಾ ಟಿ ಇದನ್ನ ಯೂಸ್ ಮಾಡಿದ್ರೆ ಎಮ್ ವ್ಯಾಲ್ಯೂ ಎಷ್ಟಿದೆ 100 ಗ್ರಾಮ್, ಎಸ್ ವ್ಯಾಲ್ಯೂ ಎಷ್ಟಿದೆ 1. ಸೊ ದಟ್ ಈಸ್ ಏನಾಗುತ್ತೆ ಅಲ್ಲಿ, ಸೊ 100 ಫೈನಲ್ ಮೈನಸ್ ಇನಿಷಿಯಲ್ ಟೆಂಪರೇಚರ್, ದಟ್ ಈಸ್ ಅ ಟಿ. ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿ ಎಷ್ಟಾಗುತ್ತೆ, ದಿಸ್ ಇಸ್ 1000 ಇಂಟು 1000. ಸೊ 1000 ಇಂಟು 1000 ಎಷ್ಟಾಗುತ್ತೆ 10,000. ಓಕೆ, ಮೈನಸ್ 100 ಟಿ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಇಕ್ವೇಶನ್ 1 ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಅ ಕ್ಯಾಲೋರಿಮೀಟರ್. ಓಕೆ, ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಅ ಕ್ಯಾಲೋರಿಮೀಟರ್. ಸೊ ಇಕ್ವೇಶನ್ 1 and 2 both are equal. Okay, now so left hand side ಏನಿದೆ 8000 plus 100 t. Okay, that is equals to right hand side 10,000 minus 100 t. ಇದನ್ನ ರೀಅರೇಂಜ್ ಮಾಡ್ಕೊಂಡು ಇದನ್ನ ಈ ಕಡೆ ತಗೊಂಡು ಮಾಡೋಣ t. ಸೊ 100 t plus 100 t, that is 10,000 minus 8,000. ಓಕೆ, ಎಷ್ಟಾಗುತ್ತೆ ಇದು 200 t, that is equals to 2000. Okay, so 20 get cancel. So t is equals to 10 degrees Celsius. Okay, so 20 divided by 2 ಎಷ್ಟಾಗುತ್ತೆ 10 ತಾನೆ. 20 divided by 2, that is the 10. So option B is the right answer. Okay, option B is the right answer. Next one, question number ಇಲ್ಲ 2021 ಅಲ್ಲಿ ಕೇಳಿರುವಂತ question. Which of the following curves represent the variation of a coefficient of volume expansion of an ideal gas at a constant pressure? ಕಾನ್ಸ್ಟೆಂಟ್ ಪ್ರೆಷರ್ ಅಲ್ಲಿ ಕೇಳಿರೋದು. ಓಕೆ, ಸೊ ಕಾನ್ಸ್ಟೆಂಟ್ ಪ್ರೆಷರ್ ಅಂತಂದ್ರೆ, ಸೊ ಫಸ್ಟ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಬಗ್ಗೆ ಮಾತಾಡೋಣ. ಓಕೆ, ಸೊ ವಾಲ್ಯೂಮ್ ಎಕ್ಸ್ಪಾನ್ಷನ್ ದಟ್ ಈಸ್ ಈಕ್ವಲ್ಸ್ ಟು, ದಟ್ ಈಸ್ ಅ ಚೇಂಜ್ ಇನ್ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು ಒರಿಜಿನಲ್ ವಾಲ್ಯೂಮ್, ಸೊ ಗಾಮಾ ಇಂಟು ಡೆಲ್ಟಾ ಟಿ. ಬಟ್ ಇಲ್ಲಿ ನಾವು ಗ್ರಾಫ್ನ ಅನಾಲಿಸಿಸ್ ಮಾಡಿದ್ರೆ ಆಲ್ಫಾ ವಿ ಅಂತ ಕೊಟ್ಟಿದ್ದಾರೆ. ಆಲ್ಫಾ ಇಂಡಿಕೇಟ್ಸ್ ಇಟ್ ಇಸ್ ದ ಕೋಫಿಷಿಯಂಟ್ ಆಫ್, ವಿ ಕೊಟ್ರೆ ಕ್ಯೂಬಿಕಲ್ ಎಕ್ಸ್ಪಾನ್ಷನ್, ಎ ಕೊಟ್ರೆ ಏರಿಯಲ್ ಎಕ್ಸ್ಪಾನ್ಷನ್, ಎಲ್ ಕೊಟ್ರೆ ಲೀನಿಯರ್ ಎಕ್ಸ್ಪಾನ್ಷನ್. ಗೆಟಿಂಗ್ ಮೈ ಪಾಯಿಂಟ್? ಇಲ್ಲಿ ವಿ ಮೆನ್ಷನ್ ಮಾಡಿದ್ರೆ ವಾಲ್ಯೂಮ್ ಎಕ್ಸ್ಪಾನ್ಷನ್. ದೇರ್ ಫೋರ್ ಸೊ ಇದನ್ನ ಆಲ್ಫಾ ವಿ ಅಂತ ಬರೆದಿದ್ರೆ. ಓಕೆ, ಸೊ ಆಲ್ಫಾ ವಿ ಅಲ್ಲಿ ಬರೆದ್ರೆ ಏನಾಗುತ್ತೆ,
So delta V divided by delta T into 1 by V. Okay. So 1 by V. So let's consider this as the equation 1. So ಇವಾಗ ಯಾವ ಗ್ಯಾಸ್ ಕೊಟ್ಟಿದ್ರೆ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಏನು ಸರ್ ಇಟ್ ಇಸ್ ಗಿವೆನ್ ಬೈ PV is equals to mu RT. So where P pressure, V volume, mu is a mole and number of moles, R is the real gas constant and T is the absolute temperature. So ಇವಾಗ ನಾನು keep it as it is, okay, no problem. So ಇವಾಗ differentiating, okay, so P is a constant because according to the question constant ಇದೆ. Next one V ಮತ್ತೆ mu is also constant, is just a number of moles, R is also constant. Therefore ಇಲ್ಲಿ ನಾವೇನು ಹೇಳ್ಬೋದು V is directly proportional to the T and ಇವಾಗ ನಾನು ಡಿಫ್ರೆನ್ಶಿಯೇಟ್ ಮಾಡ್ತೀನಿ ಅಂದ್ರೆ ಚೇಂಜ್ ಇನ್ ವಾಲ್ಯೂಮ್ ಕನ್ಸಿಡರ್ ಮಾಡ್ಕೋತೀನಿ. ಸೊ P ಚೇಂಜ್ ಇನ್ ವಾಲ್ಯೂಮ್ ದಟ್ ಈಸ್ ಈಕ್ವಲ್ಸ್ ಟು mu R change in temperature. Okay, so change in volume that is given by change in temperature mu R divided by P. Mu R divided by P. So let me consider it as equation 2. ಇವಾಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಆಲ್ಫಾ ವಿ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಎಷ್ಟಿದೆ mu R. ಸೊ mu R divided by P into V. ಓಕೆ, ಸೊ into V ಏನಾಗುತ್ತೆ ಇದು? ಸೊ ಆಕ್ಚುಲಿ mu R divided by P ಇದೆ ಫ್ರಮ್ ಐಡಿಯಲ್ ಗ್ಯಾಸ್ ಇಕ್ವೇಷನ್ ಇಂದ PV that is equals to mu RT. ಇಲ್ಲಿ mu R divided by T ಅಂತಿದೆ. therefore ಇದನ್ನ ನಾನು ಏನು ಮಾಡ್ತೀನಿ, ಸೊ T as it is ಬರಿತೀನಿ. ಸೊ PV divided by mu R ಬರಿತೀನಿ. ಸೊ it is the reciprocal ಆಗಿರಿಂದ ಸೊ 1 by T that is equals to mu R divided by PV ಅಂತ ಬರಿತೀನಿ. ಇದೇ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ದಟ್ ಈಸ್ 1 divided by T. ಸೊ ಫೈನಲ್ ಆಗಿ ನಾನು ಏನು ಹೇಳ್ತೀನಿ ಅಂದ್ರೆ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಓಕೆ ದಟ್ ಈಸ್ ಈಕ್ವಲ್ಸ್ ಟು 1 by T. ಸೊ ಡೈರೆಕ್ಟ್ ಆಗಿ ಪ್ರಪೋರ್ಷನಲ್ ಆಗಿದೆ. 1 by T ಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಎಲ್ಲ ಸ್ಟ್ರೇಟ್ ಲೈನ್ ಆಗಿರೋದ್ರಿಂದ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇದು ಕಾನ್ಸ್ಟೆಂಟ್ ಆಗಿದೆ, ಇಟ್ ಈಸ್ ರಾಂಗ್. ಇದು ಡಿಗ್ರೀಸ್ ಆಗಿದೆ, ಇಟ್ ಈಸ್ ಆಲ್ಸೋ ರಾಂಗ್. ಇದು 1 by T ಬದಲು ಜಸ್ಟ್ T, ದಿಸ್ ಇಸ್ ಆಲ್ಸೋ ರಾಂಗ್. ಸೊ ಡೈರೆಕ್ಟ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಲ್ಫಾ ವಿ is directly proportional to 1 over T. So therefore option B is the right answer. Okay, now let's move on to the next question. KCET 2020 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. ಇದು ಆಲ್ರೆಡಿ ಆಗಿದೆಲ್ಲ, ಇದು ಆಲ್ರೆಡಿ ಆಗಿದೆ. ಪ್ಲೇಟ್ ವಿಲ್ ಕೂಲ್ ಫಾಸ್ಟೆಸ್ಟ್ ಅಂಡ್ ಸ್ಪಿಯರ್ ದ ಸ್ಲೋಯೆಸ್ಟ್. ಎಲ್ಲಿ ಸೇಮ್ ಕ್ವೆಶ್ಚನ್. ಓಕೆ, ಎಕ್ಸಾಂಪಲ್ ಕ್ವೆಶ್ಚನ್ ಕೊಟ್ಟಿರೋದು ನೋಡಿ, ಎಕ್ಸಾಂಪಲ್ ಕ್ವೆಶ್ಚನ್ ಕೊಟ್ಟಿರೋದು 2020 ಅಲ್ಲಿ. ಓಕೆ, ರೈಟ್. ಸೊ ನೆಕ್ಸ್ಟ್ ಕ್ವೆಶ್ಚನ್. Yes, a cup of tea 2018 ಅಲ್ಲಿ ಕೇಳಿರುವಂತ ಕ್ವೆಶ್ಚನ್. A cup of tea cools from 65.5 degrees Celsius to okay and to 62.5 degrees Celsius in 1 minute in a room temperature at a 22.5 degrees Celsius. How long it will take to cool from 46.5 degrees Celsius to 40.5 degrees Celsius in a same room temperature? Same room temperature ಕೊಟ್ಟಿದ್ದಾರೆ. And this question, okay, so this question is based on Newton's law of cooling. What is the form ಅಂತಂದ್ರೆ average form. okay, average form. So next question ಯಾವ್ದ್ರ ಬೇಸ್ ಮೇಲೆ, ಅದ್ರ ಬೇಸ್ ಮೇಲೆ ನಾನು ಕೇಳಿರೋದು. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಒನ್ನ ಸಾಲ್ವ್ ಮಾಡಿ ಸೆಕೆಂಡ್ ಒನ್ನ ಹೋಮ್ ವರ್ಕ್ ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಕ್ವೆಶ್ಚನ್. ಎ ಪ್ಯಾನ್ ಫಿಲ್ಡ್ ವಿತ್ ಅ ಹಾಟ್ ಫುಡ್ cools from 94 degrees Celsius to 86 degrees Celsius in a 2 minutes. When room temperature is at 20 degrees Celsius, how long will it cool from 74 degrees Celsius to 66 degrees Celsius? ಈ ತರ ಕ್ವೆಶ್ಚನ್ಸ್ ಬಂದಾಗ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಬಂದಾಗ, using first data find out what is the thermal conductivity, then second data ದಿಂದ ನೀವು ಕೊಟ್ಟಿರುವಂತ ವ್ಯಾಲ್ಯೂನ ಫೈಂಡ್ ಮಾಡಬಹುದು. ಓಕೆ, ಫಸ್ಟ್ ಡೇಟಾ ನೋಡಿ, ಫಸ್ಟ್ ಡೇಟಾ. ಓಕೆ, ವಾಟ್ ಇಸ್ ದ ಫಸ್ಟ್ ಡೇಟಾ? ಫಸ್ಟ್ ಡೇಟಾ ಓಕೆ ನೋಡಿ, ಕೇಸ್ 1. ಓಕೆ, ಸೊ ಕೇಸ್ 1 ಪ್ರಕಾರ ಸೊ ಇಲ್ಲಿ ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ? that is 94 degrees Celsius. Final temperature ಎಷ್ಟಿದೆ? 86 degrees Celsius. What is the time? 2 minutes. Okay. And surrounding temperature, that is nothing but a room temperature. ಎಷ್ಟಿದೆ? So that is 20. So surrounding temperature, that is a 20 degrees Celsius. And what is the value of K? So K ಗೊತ್ತಿಲ್ಲ, therefore we need to find it out. Okay, now. So what is the general formula for a Newton's law of cooling? That is the initial temperature minus final temperature divided by time. That is equals to K bracket of average temperature, that is a Ti plus Tf divided by 2 minus surrounding temperature. Okay, now substitute the formulas.
substitute the values in the formula. Okay, so T initial temperature is the 94 minus is the 86 final temperature divided by time is the 2 and K. So that is equals to 94 plus 86 divided by 2 minus that is surrounding temperature is the 20. Okay, so 94 minus the 86 andre 86 for 8 divided by 2. Okay, so 8 divided by 2 that is equals to K. Illest aಗುತ್ತೆ 90 plus 90 that is 180. So 180 divided by 2 minus 20. Okay, so now simplification. 2 4 8 so K next 90 90 minus 70. Okay, so this is 70. ಎರಡು ಮೊದಲೇ 18 90 minus 20 that is 70. Okay, so K is equals to so 4 divided by 70. 4 divided by 70. Let's consider equation 1. Let's consider equation 1. ಇವಾಗ case 2 ಇಂದ case 2. Okay, so case 2. case 2 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Initial temperature 74, final temperature 66 and room surrounding temperature 20 degrees Celsius. Okay, 20 degrees Celsius. Next one, ಏನು find ಮಾಡಬೇಕು? When the room temperature is okay, how long will it cool? How long ಅಂದ್ರೆ time ಬಗ್ಗೆ ಕೇಳ್ತಿರೋದು. And what is the K? K is 4 divided by 70. Thermal conductivity remains same alva. Material property it is. Okay, now using the same formula. Okay, using the same formula, substitute the values. Initial value 74, final value 66 divided by time that we need to calculate. K value 4 divided by 70 minus sum of these two 74 plus 66. So divided by 2 minus surrounding temperature that is a 20. Okay, 74 minus 66 ಎಷ್ಟಾಗುತ್ತೆ 448 ಆಗುತ್ತೆ. So difference of 74 minus 66. 66 ನ 74 ಮಾಡಕ್ಕೆ ಎಷ್ಟು 4 plus 4 that is the 8 74 ಆಗುತ್ತೆ. So divided by T and ಇದು 4 divided by 70. So bracket off ಎಷ್ಟಾಗುತ್ತೆ 60 70 70 140. So 140 divided by 2 minus 20. Okay, now so 4 4 4 8. Okay, so 2 divided by T. So 2 divided by T 1 divided by 70. So that is equals to 14 70 ಆಗುತ್ತೆ. 70 minus 20 that is a 50. Okay, so that is a 50. So 1 0 1 0 get cancel and ಇದನ್ನ further simplification ಮಾಡಿದ್ರೆ 1 divided by T. So ಇಲ್ಲಿ 2 into 7 divided by T is equals to 5. Okay, now so T is equals to ಇಲ್ಲೇ ಬರೀತೀನಿ ನಾನು. So T is equals to ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 7 14 divided by 5 ಎಷ್ಟಾಗುತ್ತೆ 2 5 5 10 5 10 ಇನ್ನೆಷ್ಟು ಉಳಿತು 10 ಉಳಿದ್ರೆ 4 5 40 minutes. So time is 2.8 minutes. Okay, so time is 2.8 minutes. Option B is the right answer. Okay, 2.8 minutes. Getting my point? Okay, now let's move on to the next question. Same method na follow ಮಾಡಿ. Okay, same method na follow ಮಾಡಿ. So first KCA, this is the initial temperature, this is the final temperature and this is the surrounding temperature for both cases. Okay, so this is initial temperature and this is the final temperature. Okay, same formula use ಮಾಡಿ. What is that formula ಅಂತ ಹೇಳಿದ್ರೆ ಮತ್ತೊಂದು ಸತಿ ಬರೀತೀನಿ ನೋಡಿ ನಿಮಗೋಸ್ಕರ. So initial temperature minus final temperature, so divided by T, so K, so bracket of T initial plus T final, so divided by 2 minus surrounding temperature. ಈ ಫಾರ್ಮುಲಾ ಯೂಸ್ ಮಾಡಿ. ಕೇಸ್ 1 ಕೇಸ್ 2. ಸೊ ಫಸ್ಟ್ ಕೊಟ್ಟಿರೋ ಡೇಟಾ ಕೇಸ್ 1, ಅದರಿಂದ ನಾವೇನು ಫೈಂಡ್ ಮಾಡಬೇಕು, ಫೈಂಡ್ ಕೆ ವ್ಯಾಲ್ಯೂ. ದೆನ್ ಸೆಕೆಂಡ್ ಡೇಟಾ ಯು ಕ್ಯಾನ್ ಫೈಂಡ್ ಔಟ್ ವಾಟ್ ದೇ ಹ್ಯಾವ್ ಆಸ್ಕ್. ಹೌ ಲಾಂಗ್ ಅಂದ್ರೆ ಅಲ್ಲೂ ಸಹಿತ ಟೈಮ್ ಕೊಟ್ಟಿದ್ದಾರೆ. ಸೊ ಟೈಮ್ನ ಫೈಂಡ್ ಮಾಡಬೇಕು. ಸೇಮ್ ಮೆಥಡ್. ಓಕೆ, ಸೊ ಟೇಕ್ ಇಟ್ ಆಸ್ ಅ ಹೋಮ್ ವರ್ಕ್. Take it as a homework. Okay, now let's move on to the next question. 4 rods that is asked in 2016. Okay, 4 rods of a same material with a different radii are length L. Okay, different length ಇದೆ, different radii ಇದೆ. Okay, fine. Used to connect 2 heat reservoir at a different temperature. Which one will conduct most heat? ಇಲ್ಲೂ ಸಹಿತ ಕಂಡಕ್ಷನ್ ಬೇಸ್ ಮೇಲೆ ಕ್ವಶನ್ ಕೇಳಿರೋದು. ಓಕೆ, ರೈಟ್. ಕಂಡಕ್ಷನ್ ಫಾರ್ಮುಲಾ ಏನು ಸರ್? ಕಂಡಕ್ಷನ್ ಫಾರ್ಮುಲಾ ಇಟ್ ಇಸ್ ಗಿವನ್ ಬೈ H, heat conduction, that is
rate of flow of heat. Okay, this is heat current. It is rate of change of flow of heat. That can be written as K into A delta T, that is the change in temperature divided by length. Okay, so ಇದನ್ನ further simplification ಮಾಡಿದ್ರೆ ಇದನ್ನ dq divided by dt, so that is equals to K as it is. ಏರಿಯಾನ ನಾವು ಯಾವ ತರ ಫೈಂಡ್ ಮಾಡಬಹುದು? ಇಲ್ಲಿ ಕೊಟ್ಟಿರೋದೇನು ರಾಡ್. Okay, so what is the area of a cross section of a rod? That looks like circle only. Let's consider this is a rod. Okay, rod do area of a cross section ಎಷ್ಟು ಇರುತ್ತೆ ಇಲ್ಲಿ? Same looks like a circle only, right? Circle ತರನೇ ಕಾಣಿಸ್ತಾ ಇರುತ್ತೆ. So therefore you can write it as a pi r square. Okay, ಇಲ್ಲಿ small letter ಕೊಟ್ಟಿದ್ರೆ I'll write a small letter only. Pi r square delta t, so divided by L. Okay, now ಇವಾಗ ನೋಡಿ different radii and length. So that means ಈ ಎರಡು ಬೇರೆ ಬೇರೆ ಇದೆ. So for same material ಅಂದ್ರೆ so this K is the same, pi is a constant, and two different temperature same hand connect ಮಾಡಿದ್ರೆ delta T ಸಹಿತ same ಇರುತ್ತೆ. Therefore ನಾವು dq divided by dd is directly proportional to the r square divided by L. ಇವನ್ ನಾವೇನಾದ್ರೂ r square divided by L ಫೈಂಡ್ ಮಾಡಿ ಯಾವುದು ಜಾಸ್ತಿ ವ್ಯಾಲ್ಯೂ ಇರುತ್ತೆ that will be the right answer. ಯಾಕೆ ಮೋಸ್ಟ್ ಹೀಟ್ ಅಂತ ಕೇಳ್ತಿರೋದು. ಯಾವುದು ಜಾಸ್ತಿ ವ್ಯಾಲ್ಯೂ ಇರುತ್ತೆ that will conduct a more heat. Okay, now so ಇಲ್ಲಿ ಆಪ್ಷನ್ಸ್ A, ಆಪ್ಷನ್ B, ಆಪ್ಷನ್ C ನ ಕನ್ಸಿಡರ್ ಮಾಡ್ಕೋಣ. ಸೊ ಫಸ್ಟ್ ಆಪ್ಷನ್ ನೋಡಿ, ಸೊ ಫಸ್ಟ್ ಆಪ್ಷನ್ A. ಸೊ ಇಲ್ಲಿ ನಾವು ಫೈಂಡ್ ಮಾಡ್ಬೇಕಾದ್ರೆ ಯಾವುದು? ಫೈಂಡ್ ದಿಸ್ r square divided by L. r square divided by L. r square ಎಷ್ಟಿದೆ? 1 centimeter, right? ಸೊ 1 centimeter ಯಾವ ತರ ಬರೆಯಬಹುದು? 1 into 10 power minus 2 whole square. So divided by L ಎಷ್ಟಿದೆ? That is a 1 meter. Okay, so let's say 1 meter. So ಎಷ್ಟಾಗುತ್ತೆ? This is a 10 power minus 4. First option. Second option, r square divided by L. r square ಎಷ್ಟಿದೆ? 1 centimeter. Again 1 into 10 power minus 2 whole square. Minus 2 whole square divided by L ಎಷ್ಟಿದೆ? So that is a 1 by 2. So ಮೇಲ್ಗಡೆ ಬಂದ್ರೆ 2 into 10 power minus 4. Okay, ಇದಕ್ಕಿಂತ ಇದು ಜಾಸ್ತಿ ಕಂಡಕ್ಟ್ ಮಾಡುತ್ತೆ because it has more value comparatively. Okay, now C r square divided by L ಎಷ್ಟಿದೆ? 2 centimeter. So 2 into 10 power minus 2 whole square, so divided by length is a 2. So therefore ಎರಡು 4 into 10 power minus 4 divided by 2 ಎಷ್ಟಾಗುತ್ತೆ? ಇದು still 2 into 10 power minus 4. ಅಂದ್ರೆ ಈ B ವ್ಯಾಲ್ಯೂ ಮತ್ತು C ವ್ಯಾಲ್ಯೂ ಸೇಮ್ ಇದೆ. ನೆಕ್ಸ್ಟ್ ಒನ್ D. ಸೊ r square divided by L. r square ಎಷ್ಟಿದೆ? 2 centimeter. ಅಂದ್ರೆ 2 into 10 power minus 2 whole square divided by length ಎಷ್ಟಿದೆ? 1 by 2 meter. ಓಕೆ, ಮೀಟರ್ ಅಲ್ಲಿ ಇದೆ ತಾನೆ? ಎಸ್. ಸೊ ಎರಡು 4, ಇದು ಮೇಲೆ ಬಂದ್ರೆ ಎಷ್ಟಾಗುತ್ತೆ? 2 into 10 power minus 4 ಎಷ್ಟಾಗುತ್ತೆ? ಇದು 2 4 8. ಸೊ 8 into 10 power minus 4. ಸೊ ಇದರಲ್ಲಿ ನಮಗೆ ಯಾವುದು ಜಾಸ್ತಿ ವ್ಯಾಲ್ಯೂ ಇದೆ? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 2006 ನಲ್ಲಿ ಕೇಳಿರುವಂತ ಕ್ವಶನ್. ನೆಕ್ಸ್ಟ್ ಒನ್, 1 gram of ice is mixed with 1 gram of steam. At a thermal equilibrium, the temperature of a mixture is. Thermal equilibrium andre that is based on a principle of a calorimeter. Okay, principle of a calorimeter prakara, the heat energy lost by the hot body, that is equals to heat energy gained by the cold body. ಅದರ ಪ್ರಕಾರ ನೋಡಿದ್ರೆ ಇದು ಯಾವುದು ಹಾಟ್ ಬಾಡಿ, ಯಾವುದು ಕೋಲ್ಡ್ ಬಾಡಿ. ಸೊ ಐಸ್ ಅನ್ನೋದು ಇಟ್ ಇಸ್ ಎ ಕೋಲ್ಡ್ ಬಾಡಿ ಅಂಡ್ ಸ್ಟೀಮ್ ಅನ್ನೋದು ಇಟ್ ಇಸ್ ಅ ಹಾಟ್ ಬಾಡಿ. ಅಂಡ್ ವಿ ನೋ ದಟ್, ಓಕೆ, ವಿ ನೋ ದಟ್ ಸ್ಟೀಮ್ ಟೆಂಪರೇಚರ್ ಎಷ್ಟಿದೆ? So it is a vapor state. Okay, so this is first one, it is a vapor state. Okay, gaseous state, vapor state, and this one solid state. Okay, solid state. So first ಏನು ಮಾಡೋಣ? ಸಾಲಿಡ್ ಐಸ್ ಆಗಿರೋದ್ರಿಂದ ಸೊ ಫಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ಐಸ್ ಇದೆ. ಓಕೆನಾ? ಐಸ್ ಏನಾಗುತ್ತೆ? ಫಸ್ಟ್ ಕನ್ವರ್ಟ್ ಟು ವಾಟರ್. ಓಕೆ, ಸೊ ವಾಟರ್ ಕನ್ವರ್ಟ್ ಆಗುತ್ತೆ. ಸೊ ಫಸ್ಟ್ ಲೆಟ್ಸ್ ಸೇ ದಿಸ್ ಇಸ್ ಐಸ್ at 0 degree Celsius and converted to water. Okay, converted to water. Okay, water. Okay, ಎಷ್ಟಾಗುತ್ತೆ ಇದು? ವಾಟರ್ ಎಟ್ 100 degree Celsius. ಓಕೆ, 100 degree Celsius. ಸೊ ನೋಡಿ, ಯಾವಾಗ ಐಸ್ ಇಂದ ವಾಟರ್ಗೆ ಕನ್ವರ್ಟ್ ಆಗುತ್ತೆ, ನಮಗೆ ಗೊತ್ತಿರೋ ಪ್ರಕಾರ ಗ್ರಾಫ್ ಪ್ರಕಾರ ನೋಡಿದ್ರೆ, ಸೊ ಇಲ್ಲಿ ಐಸ್ ಈಸ್ at 0 degree Celsius and ಇದು ವಾಟರ್ ಎಲ್ಲಿಗೆ ಟೆಂಪರೇಚರ್ ಹೋಗುತ್ತೆ. ಓಕೆ, ಸೊ ಟೆಂಪರೇಚರ್ ಸೇ ಇಟ್ ಇಸ್ 100 degree Celsius. ಓಕೆ, 100 degree Celsius ಹೋಗುತ್ತೆ. ಸೊ ದಿಸ್ ಇಸ್ ದ ಐಸ್. ಓಕೆ, ಸೊ ಫಸ್ಟ್ ಇಲ್ಲಿ 0 degree Celsius and this is the ice and ಇದು ಸಹಿತ 0 degree Celsius. ಓಕೆ,
0 ಡಿಗ್ರಿ ಸೆಲ್ಸಿಯಸ್ ಬಟ್ ವಾಟ್ ಇಸ್ ದಿಸ್ ವಾಟರ್. ಓಕೆ, ಈ ವಾಟರ್ 100 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿದೆ. ಎಷ್ಟು ಅಮೌಂಟ್ ಆಫ್ ಹೀಟ್ ಎನರ್ಜಿ ಇದು ಗೇನ್ ಮಾಡ್ಕೊಳ್ಳುತ್ತೆ? ಓಕೆ, ಗೇನ್ ಮಾಡ್ಕೊಳ್ಳುತ್ತೆ. ಸೊ ಗೇನ್ ಮಾಡ್ಕೊಳ್ಳುತ್ತೆ ಅಂದ್ರೆ ಇನ್ ದ ಸೆನ್ಸ್ ಎಷ್ಟು ಹೀಟ್ ಎನರ್ಜಿ ಅಬ್ಸರ್ವ್ ಮಾಡಿಕೊಂಡು ವಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ನಾ ಸೊ ಫಸ್ಟ್ ನೋಡಿ, ಈ ಎರಡು ಸ್ಟೇಟ್ ಇದೆ. ಸೊ ಫಸ್ಟ್ ಒನ್, ಸೊ ಡೆಲ್ಟಾ ಕ್ಯೂ ಕೋಲ್ಡ್ ಬಾಡಿ, ಸೊ ದಟ್ ಈಸ್ ಈಕ್ವಲ್ಸ್ ಟು ಎಮ್ ಎಲ್ ಎಫ್ ಪ್ಲಸ್ ಎಮ್ ಎಸ್ ಡಬ್ಲ್ಯೂ ಡೆಲ್ಟಾ ಟಿ. ಓಕೆ, ಸೊ ನಾ ಸೊ ಎಮ್ ವ್ಯಾಲ್ಯೂ ಎಷ್ಟಿದೆ 1 ಗ್ರಾಮ್. ಸೊ ದಿಸ್ ಇಸ್ 80. ಸೊ ಪ್ಲಸ್ 1 gram into 1 into change in temperature, that is 100. So 80 plus 100. So ಎಷ್ಟಾಯ್ತು 180 calorie per gram. Okay. So this is the value. ಎಷ್ಟು ಹೀಟ್ ಎನರ್ಜಿನ ಪಡ್ಕೊಳ್ಳುತ್ತೆ. ಓಕೆ, ಎಷ್ಟು ಹೀಟ್ ಎನರ್ಜಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಬಟ್ ಆ ಹೀಟ್ ಎನರ್ಜಿ ಯಾರು ಕೊಡ್ತಾರೆ? ಸ್ಟೀಮ್ ಕೊಡ್ತಾರೆ. ಮಿಕ್ಸ್ ಮಾಡಿದ್ರಲ್ಲ, ಒಂದೇ ಬಾಕ್ಸ್ ಅಲ್ಲಿ ಮಿಕ್ಸ್ ಮಾಡಿದ್ರೆ. ಇವಾಗ ಸ್ಟೀಮ್ ನೋಡಿ, ಸ್ಟೀಮ್ ಎಟ್ 100 ಡಿಗ್ರಿ ಸೆಲ್ಸಿಯಸ್, ರೈಟ್? 100 ಡಿಗ್ರಿ ಸೆಲ್ಸಿಯಸ್ ಟು ವೇಪರ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್. ಯಾವ ಟೆಂಪರೇಚರ್ಗೆ? 100 ಡಿಗ್ರಿ ಸೆಲ್ಸಿಯಸ್ಗೆ. ಓಕೆ, ಸೊ ಇದೇನಾಗುತ್ತೆ ಹಾಟ್ ಬಾಡಿ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಒನ್ ಸ್ಟೀಮ್ ಟು ವಾಟರ್, ಸ್ಟೀಮ್ ಟು ಲಿಕ್ವಿಡ್ ಅಂತ ಬರೀಲ್ಲ, ಸ್ಟೀಮ್ ಟು ವಾಟರ್ ಅಂತ ಬರೀತೀನಿ. ಸ್ಟೀಮ್ ಟು ವಾಟರ್ ಆಗ್ಬೇಕಂದ್ರೆ ಏನಾಗುತ್ತೆ? ದಟ್ ಇಸ್ ದ ಚೇಂಜ್ ಆಫ್ ಸ್ಟೇಟ್. ಚೇಂಜ್ ಆಫ್ ಸ್ಟೇಟ್ ಇದ್ದಾಗ ನಾವೇನ್ ಬರೀದ್ವಿ? ml. ಬಟ್ ಇಲ್ಲಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಸೊ ಎಷ್ಟಿದೆ? ದಟ್ ಈಸ್ ಆಲ್ಸೋ 1 ಗ್ರಾಮ್. ಅಂಡ್ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್, ದಟ್ ಇಸ್ 580 ಕ್ಯಾಲರಿ. 580 ಕ್ಯಾಲರಿ. ನೋಡಿ, ಈ 580 ಕ್ಯಾಲರಿಯಲ್ಲಿ ಓನ್ಲಿ 180 ಕ್ಯಾಲರಿನ ಅಬ್ಸರ್ವ್ ಮಾಡ್ಕೊಂಡಿದೆ. ಓಕೆ, ಅಬ್ಸರ್ವ್ ಮಾಡ್ಕೊಂಡಿದೆ. ದಟ್ ಮೀನ್ಸ್ ದಿಸ್ ಐಸ್ ಇಸ್ ಕನ್ವರ್ಟೆಡ್ ಟು ವಾಟರ್. ವಾಟ್ ಇಸ್ ದ ಟೆಂಪರೇಚರ್? 100 ಡಿಗ್ರಿ ಸೆಲ್ಸಿಯಸ್. ಅಂಡ್ ಇದರಲ್ಲಿ ನೋಡಿ 180 ಡಿಗ್ರಿ ಸೆಲ್ಸಿಯಸ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 400 ಕ್ಯಾಲರಿ. ಇನ್ನು 400 ಕ್ಯಾಲರಿ ಬೇಕು. ಯಾವ್ದನ್ನ? ಈ ಸ್ಟೀಮ್ನ ಫೈನಲ್ ಟೆಂಪರೇಚರ್ ಅಂದ್ರೆ ಲಿಕ್ವಿಡ್ ಸ್ಟೇಟ್ಗೆ ಲೆಸ್ ದೆನ್ 100 ಡಿಗ್ರಿ ಸೆಲ್ಸಿಯಸ್ ಕನ್ವರ್ಟ್ ಮಾಡಬೇಕಾದ್ರೆ ಇನ್ನ 400 ಕ್ಯಾಲರಿ ಬೇಕಾಗುತ್ತೆ. ಸೊ ದಟ್ ಈಸ್ ನಾಟ್ ಪಾಸಿಬಲ್. ಓನ್ಲಿ ದಿಸ್ ಮಚ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಫಾರ್ ದಿಸ್. ಸೊ ದೇರ್ ಫೋರ್ ಸ್ಟಿಲ್ ಮಿಕ್ಕಿದ್ದೇನು? ಸ್ಟೀಮ್ ಅಲ್ಲೇ ಇದೆ. ಸ್ಟೀಮ್ ಅಲ್ಲೇ ಇದೆ. ವಾಟ್ ಈಸ್ ದ ಟೆಂಪರೇಚರ್ ಆಫ್ ಸ್ಟೀಮ್? ದಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ದೇರ್ ಫೋರ್ ಫೈನಲ್ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್. ಓಕೆ, ನೌ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. ವಾಟರ್ ಇಸ್ ಹೀಟೆಡ್ ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್ ಟು 10 ಡಿಗ್ರಿ ಸೆಲ್ಸಿಯಸ್. ಏನಾಗುತ್ತೆ? ಅಕಾರ್ಡಿಂಗ್ ಟು ಅನಾಬಲಸ್ ಬಿಹೇವಿಯರ್. 0 to 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಇಲ್ಲಿ ಕೊಟ್ಟಿರೋದು ವಾಲ್ಯೂಮ್, ಇಲ್ಲಿ ಕೊಟ್ಟಿರೋದು ವಾಲ್ಯೂಮ್. ಓಕೆ, ಸೊ 0 to 4 ಡಿಗ್ರಿ ಸೆಲ್ಸಿಯಸ್. ಓಕೆ, 0 ಡಿಗ್ರಿ ಸೆಲ್ಸಿಯಸ್ ಟು 4 ಡಿಗ್ರಿ ಸೆಲ್ಸಿಯಸ್ ಅನಾಮಲಸ್ ಬಿಹೇವಿಯರ್ ಆಫ್ ವಾಟರ್ ಇರೋದ್ರಿಂದ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ಸಾರಿ, 0 to 4 ಡಿಗ್ರಿ ಸೆಲ್ಸಿಯಸ್ ತಾನೆ. ಸೊ ಇಲ್ಲಿ ವಾಲ್ಯೂಮ್ ಕೇಳಿದ್ದಾರೆ. ಓಕೆ, ಸೊ ವಾಲ್ಯೂಮ್ ಕೇಳಿದ್ದಾರೆ. ಸೊ ಎಲ್ಲಾನು 0 to 4 ಡಿಗ್ರಿ ಸೆಲ್ಸಿಯಸ್ ಇನ್ಕ್ರೀಸ್ ಆಗ್ಬೇಕಲ್ಲ. ವಾಲ್ಯೂಮ್ ಫಸ್ಟ್ ಏನಾಗಬೇಕು? ಸೊ ವಾಲ್ಯೂಮ್ ಎಲ್ಲ ಇನ್ಕ್ರೀಸ್ ಆಗ್ತಿದ್ರೆ ದಿಸ್ ಇಸ್ ದ ಡಿಗ್ರೀಸಸ್. ಓಕೆ, ಡೆನ್ಸಿಟಿ ಏನಾಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಫ್ಟರ್ 4 ಡಿಗ್ರಿ ಸೆಲ್ಸಿಯಸ್ ಟು 10 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ನಾರ್ಮಲ್ ಆಗಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ, ಡೆನ್ಸಿಟಿ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಡಿಗ್ರೀಸಸ್ ದೆನ್ ಇನ್ಕ್ರೀಸಸ್. ಓಕೆ, ಫಸ್ಟ್ ಡಿಗ್ರೀಸಸ್ ದೆನ್ ಇನ್ಕ್ರೀಸಸ್. ನೆಕ್ಸ್ಟ್ 2014 ಅಲ್ಲಿ ಕೇಳಿರುವಂತ ಕ್ವಶನ್. An anomalous expansion of water at what temperature the density of water is maximum. ನೀವು ರಿಲೇಟಿವ್ ಡೆನ್ಸಿಟಿನ ಡಿಫೈನ್ ಮಾಡಬೇಕಾದ್ರೆ ನೋಡಿ. ಓಕೆ, ಸೊ ದಟ್ ಈಸ್ ಡಿಫೈನ್ಡ್ ಫಾರ್ 4 ಡಿಗ್ರಿ ಸೆಲ್ಸಿಯಸ್. ಯಾಕೆ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲೇ ಡಿಫೈನ್ ಮಾಡಬೇಕು? ಬಿಕಾಸ್ ಓಕೆ, ಸೊ ಬಿಕಾಸ್ ಏನಾಗುತ್ತೆ ಅಲ್ಲಿ at 4 ಡಿಗ್ರಿ ಸೆಲ್ಸಿಯಸ್ ವಾಟರ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ಡೆನ್ಸಿಟಿ. ಆಫ್ಟರ್ 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ಡೆನ್ಸಿಟಿ ಡಿಗ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ? ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ, ಏನಂತಾರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಡೆನ್ಸಿಟಿ ಡಿಗ್ರೀಸಸ್ ಆಫ್ಟರ್ 4 ಡಿಗ್ರಿ ಸೆಲ್ಸಿಯಸ್. ಸೊ ಅದಕ್ಕೆ ಯಾವಾಗಲೂ at 4 ಡಿಗ್ರಿ ಸೆಲ್ಸಿಯಸ್ನೇ ನಾವು ಕನ್ಸಿಡರ್ ಮಾಡ್ಕೊಳ್ಳೋದು ಟು ಡಿಫೈನ್ ರಿಲೇಟಿವ್ ಡೆನ್ಸಿಟಿ. ದ ರೀಸನ್ ಬಿಹೈಂಡ್ ಇಟ್ ಸಿಂಪಲ್. 0 to 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ವಾಲ್ಯೂಮ್ ಡಿಗ್ರೀಸ್ ಆಗುತ್ತೆ, ಡೆನ್ಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. at 4 ಡಿಗ್ರಿ ಸೆಲ್ಸಿಯಸ್ ಏನಾಗುತ್ತೆ? ವಾಲ್ಯೂಮ್ ವಿಲ್ ಬಿ ಲೀಸ್ಟ್ ಏನಂತಾರೆ ಕಾಂಟ್ರಾಕ್ಟ್ ಆಗಿರುತ್ತೆ. ಅವಾಗ ಏನಾಗುತ್ತೆ? ಡೆನ್ಸಿಟಿ ಈಸ್ ಮ್ಯಾಕ್ಸಿಮಮ್. ಎಷ್ಟು? 1000 kg per meter cube ಅಥವಾ 1 gram per centimeter cube. Okay, so that is the 4 degree Celsius, right? Yes. So 2014 ಇಂದ 2024 ವರೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ನ ಡಿಸ್ಕಸ್ ಮಾಡಿದ್ವಿ. NCERT ಕ್ವಶನ್ ಸಹಿತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಇಷ್ಟು ಇವತ್ತಿನ ಚಾಪ್ಟರ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಓಕೆ, ಅಂಟಿಲ್ ಟೇಕ್ ಕೇರ್, ಬಾಯ್.